ಘಾಟಿ ಜಾತ್ರೆಗೆ ನಾನೇ ಹೋಗಿದ್ದೆ ಮೊನ್ನೆ. ಒಂದು ಜೊತೆ ಎತ್ತಿಗೆ 20 ಲಕ್ಷ ಹೇಳಿದ್ರು. ನನಗಂತೂ ಗೊತ್ತಿಲ್ಲ ಆ ಎತ್ತಲ್ಲಿ ವೈಶಿಷ್ಟ್ಯತೆ ಏನೈತೆ ಅಂತ. ಒಂದು ಜೊತೆ ಎತ್ತಿಗೆ 12 ಲಕ್ಷ ಅಂತಂದರೆ ಈಗ ನನ್ನ ಹತ್ರ ಒಂದು 3.5 ಎಕರೆ ಜಮೀನಿದೆ. 3 ವರ್ಷ ಎತ್ತು ತಗೊಬರ್ಬೇಕು ಅಂತಂದ್ರೆ ನಾನು 3 ಎಕರೆ ಜಮೀನು ಮಾರಬೇಕು. 2 ಲಕ್ಷ ಆಗೋಂಥ ಎತ್ತನ್ನ 4 ಲಕ್ಷ 5 ಲಕ್ಷ ಹೇಳ್ತಾರೆ. 3 ಲಕ್ಷ ಆಗೋಂಥ ಎತ್ತನ್ನ 6 ಲಕ್ಷ 7 ಲಕ್ಷ ಹೇಳ್ತಾರೆ. ಈಗ ಆದರೆ ಸಣ್ಣ ಪುಟ್ಟ ರೈತರೆಲ್ಲ ದನ ಕಟ್ಟೋಕ್ಕಾಗತ್ತಾ? 2.5 ವರ್ಷ ಬೇಕು ಅಲ್ಲಿ ಬೀಳ್ಬೇಕಾದ್ರೆ. ಒಂದು ದನ ಸ್ವಲ್ಪ ಗಟ್ಟಿನತಿ ಆದರೆ ಅದಕ್ಕಿಂತ ಜಾಸ್ತಿ ತಗೊಳುತ್ತೆ. ಮ್ಯಾಕ್ಸಿಮಮ್ ಅಂದರೆ 2ರಿಂದ 2.5 ವರ್ಷ. 2 ಹಲ್ಲು ಅಂತ ಬರುತ್ತೆ. ಇದು ಮಧ್ಯದ ಬಿದ್ದರೆ 2 ಹಲ್ಲು. ಇದು ಮತ್ತು ಸುಮಾರು ಸುಳಿಗಳಿವೆ. ಪರ್ಚ್ ಸುಳಿ, ಚಟ್ಟದ ಸುಳಿ, ಮತ್ತು ನಗುಮುರ್ಗ್ ಸುಳಿ, ಮತ್ತು ನೀರಿಗೆ ಸಂಬಂಧಪಟ್ಟಿದ್ದು ಒಂದು ಸುಳಿ ಇದೆ. ಕೆಲವೊಂದು ತಪ್ಪು ಸುಳಿಗಳಿವೆ. ತಪ್ಪು ಸುಳಿ ದನನ ಯಾರೂ ಸಾಮಾನ್ಯವಾಗಿ ಕಟ್ಟಲ್ಲ. ವಿಡಿಯೋ ಶುರುವಾಗ್ತಾ ಇದ್ದಂಗೆ ಎಲ್ಲರೂ ತಲೆಯಲ್ಲೂ ಬರುತ್ತೆ, ಎಲ್ಲಿ ಹೋಗ್ತಾ ಇದ್ದಾನೆ ಇವನು, ಏನು ಮಾಡ್ತಾ ಇದ್ದಾನೆ ಇವನು ಅಂತ. ನಾನಿವತ್ತು ಸಂತೆಮರಳಿ ಪಕ್ಕದಲ್ಲಿರುವಂಥ ಹೆಗ್ವಾಡಿಪುರ ಅನ್ನೋ ಒಂದು ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಒಬ್ಬರು ರೈತರು ತಮ್ಮ ಹಳ್ಳಿಕಾರ್ ಎತ್ತುಗಳನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿದರು. ಅವರ ಪರಿಚಯ ಮತ್ತು ಅವರ ಎತ್ತುಗಳ ಪರಿಚಯನ ನಿಮಗೆ ಮಾಡಿಕೊಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಚಿಟ್ಟು. ಇವತ್ತೊಂದು ವಿಶೇಷವಾದಂಥ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ನಾನು ನಮ್ಮ ಓಂಕಾರ ಅವರ ಎರೆಹುಳು ಮನೆ ಹತ್ರ ಬಂದಿದ್ದೀವಿ. ನನಗೆ ಸ್ವಲ್ಪ ಅಡ್ರೆಸ್ ಗೊತ್ತಿರಲಿಲ್ಲ. ಅವನನ್ನು ಕರ್ಕೊಂಡು ಅಲ್ಲಿ ಜಮೀನ್ ಹತ್ರ ಹೋಗ್ತೀನಿ. ಅದಕ್ಕೂ ಮೊದಲು ಸಿಂಪಲಾಗಿ ಇದು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ನಿಮ್ಗೇನಾದರೂ ಎರೆಹುಳು ಗೊಬ್ಬರ ಬೇಕು ಅಂದರೆ ನಮ್ಮ ಓಂಕಾರನ ಕಾಂಟ್ಯಾಕ್ಟ್ ಮಾಡಿ. ಇವರು ತಕ್ಕ ಮಟ್ಟಿಗೆ ಒಂದು ಬಲ್ಕ್ ಕ್ವಾಲಿಟಿಯಲ್ಲಿ ಸದ್ಯಕ್ಕೆ ಎರೆಹುಳು ಗೊಬ್ಬರನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರು ಮಗ ಹೇಳ್ಬಿಡ. 8150815194. ಓಂಕಾರ್ ವರ್ಮಿ ಕಾಂಪೋಸ್ಟು. ನಿಮ್ಗೇನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಸದ್ಯಕ್ಕೆ ಇವನನ್ನು ಕರ್ಕೊಂಡು ನಾನು ನಮ್ಮ ಭಾನುವಣ್ಣ ಅವರ ಜಮೀನ್ ಹತ್ರ ಹೋಗ್ಬೇಕು. ಫೋನ್ ಮಾಡಿದ್ದೆ, ಇವನು ರೆಡಿ ಇದ್ದ, ಹೋಗ್ತಾ ಇದ್ದೀವಿ. ಇದೇ ನೋಡಿ ರೆಡಿ ಆಗಿರುವಂಥ ವರ್ಮಿ ಕಾಂಪೋಸ್ಟು. ಸಖತ್ತಾಗೈತೆ, ಸಾಫ್ಟಾಗಿ. ಅವಾಗಿಂದ ಸೌಂಡ್ ಮಾಡ್ತೈತೆ. ಓಯ್ ಮಗ ಕಚ್ಚಲ್ಲ ತಾನೆ? ಏನ ಏನು ಹಾಂ, ಎಲ್ಲಿಗೂ ಕರ್ಕೋಗಲ್ಲ. ಏನು ನಿನ್ನ ಕರ್ಕೊ ಹೋಯ್ತೀನಿ ಅಂತ? ಕರ್ಕೊಂಡು ಅಂತ ಇವನ್ ಕರ್ಕೊ ಹೋಗು ಅಂತ. ಹಗ್ಗ ಅದೇ ಕೊಟ್ಟು ಬಿಡುತ್ತೆ ಕೈಗೆ. ಕೊಡು ಕೊಡು. ಓಹೋ ಹೋ ಹೋ, ಏನು ಮಾಡಬೇಕು? ನಿಂತ್ಕಡೆ ಹತ್ರಕ್ಕೆ ನಿಂತ್ಕಡೆ. ಏನು ಬಾರ ಬಾರ ಬಾರ. ಏನ ಎಲ್ಗೋಗ? ಹಾಂ ಎಲ್ಗೋಗ? ಏನ ಮಗ ಇಷ್ಟು ವೆಯ್ಟ್ ಇದು? ಏನ ಹೋಗವ ಹೋಗವ ಹಾಂ ಹೋಗವ. ಇನ್ನೊಂದಿನ ಹೋಗಂಬಿಡು. ಇಲ್ಲಿ ಹೆಗ್ಗೋಡಿಪುರದಲ್ಲಿ ಒಂದು ಬಾವಿ ಇದೆ, ತುಂಬ ಹಳೆಯ ಬಾವಿ. ನಿಮ್ಮೂರಲ್ಲೂ ಇರ್ತವೆ, ಆದರೆ ಸುಮಾರು ಕಡೆ ಈ ಥರದ ಬಾವಿಗಳನ್ನ ತುಂಬಿಟ್ಟಿದ್ದಾರೆ. ಅಂದರೆ ಭರ್ತಿ ಮಾಡಿಬಿಟ್ಟು ಯೂಸ್ ಮಾಡಬಾರ್ದು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಈ ಊರಲ್ಲಿ ಇವತ್ತಿಗೂ ಕೂಡ ಈ ಬಾವಿನ ಬಳಸ್ತಾ ಇದ್ದಾರಾ? ನೀರು ತುಂಬ ಐತೆ. ಆಮೇಲೆ ಅಕ್ಕಪಕ್ಕದಲ್ಲಿ ಏನಾದರೂ ಕೆರೆ ಕಟ್ಟೆಗಳಲ್ಲಿ ಏನಾದ್ರು ನೀರು ತುಂಬಿತು ಅಂದರೆ ಈ ಬಾವಿ ಕೂಡ ತುಂಬುತ್ತೆ. ಹಾಗೆ ಬಾವಿ ಮುಂದ್ಗಡೆ ಒಂದು ಪುಟ್ಟದಾಗಿ ಒಂದು ದೇವಸ್ಥಾನ ಕೂಡ ಮಾಡಿದ್ದಾರೆ. 2001ನೇ ಇಸ್ವಿಲಿ ಈ ದೇವಸ್ಥಾನನ ಕಟ್ಟಿರೋದು. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಸತಿ ಹೇಳ್ಕೊಡ್ತೀನಿ. ಈಗ ಬಾವಿ ನೋಡ್ಕೊಳ್ಳೋ ಬನ್ನಿ. ಅಂದರೆ ಇದನ್ನೆಲ್ಲ ಹೇಗೆ ತೋಡ್ತಿದ್ರು, ಆಗಿನ ಟೆಕ್ನಾಲಜಿ ಏನಿತ್ತು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಬಾವಿಲಿ ನೀರು ಮತ್ತು ಇದರಿಂದ ನೀರು ಹೇಗೆ ಸೇದ್ತಿದ್ರು ಅದೆಲ್ಲ ನೋಡೋ ಬನ್ನಿ. ರಾಟೆ, ಸಿಂಗಲ್ ರಾಟೆ ಐತೆ. 2 ಐತೆ ಇಲ್ಲಿ. ಹಾಂ, 2 ಡಬಲ್ ರಾಟೆ ಇತ್ತು, ಆದರೆ ಒಂದು ತೆಗೆದಾಕ್ಬಿಟ್ಟವ್ರೆ. ಇವಾಗ ಒಂದು ಐತೆ ಆಲ್ರೆಡಿ. ಇವಾಗಲೂ ಕೂಡ ನೀರನ್ನ ತೆಗಿತಾವ್ರೆ ಇಲ್ಲಿ. ನೀರು ಇಲ್ಲಿ ನೋಡಿ ತುಂಬ ಐತೆ. ಈಗ ಸದ್ಯಕ್ಕೆ ಇದನ್ನೆಲ್ಲ ಬೇರೆ ಮನೆ ಬಳಕೆ ಅದಕ್ಕೆಲ್ಲ ಬಳಸ್ತಾವ್ರೆ ಅಂತ ಹೇಳ್ತಾವ್ರೆ. ಸದ್ಯಕ್ಕೆ ಇಲ್ಲಿ ಬಟ್ಟೆ ಒಣೆಕವ್ರೆ. ಈ ಥರ ಹಳ್ಳಿಗಳಲ್ಲಿ ತುಂಬ ವಿಚಾರಗಳಿರ್ತವೆ. ನಾವು ಸೂಕ್ಷ್ಮವಾಗಿ ಎಲ್ಲನೂ ಗಮನಿಸಿ ತೆಗಿಬೇಕು. ಹಾಗೆ ಎದುರುಗಡೆ ಒಂದು ದೇವಸ್ಥಾನ,
ಪುಟ್ಟದಾಗಿ ಗಣೇಶ ಗುಡಿ ಮತ್ತು ಮೇಲ್ಗಡೆ ಒಂದು ಬಸಪ್ಪನ ಗುಡಿ ಚೆನ್ನಾಗೈತೆ ಎಲ್ಲ ಹಳ್ಳಿ ವಾತಾವರಣ. ಹಸು ಮೊಕರ ಹಾಕಿ ಬಸವನಿಗೆ ಮೊಕರ ಹಾಕವ್ರೆ ಸಪ್ರೇಟು. ಅದು ಹಗ್ಗ ತಂದು ಹಾಕಿರೋದು, ಕಟ್ಟಾಕಿರೋದು ಇವರು. ಮೊಕರ ಏನೋ ಅಲ್ಲಿ ಬಸವನ್ನ ತಯಾರು ಮಾಡಿದಾಗ ಹಾಕಿಲ್ಲ, ಇವರೇ ಹುಡುಗರು ಮತ್ತು ಊರವರು ಬಸವ ಎಲ್ಲೂ ಹೋಗಬಾರ್ದು ಅಂತ ಮೊಕರ ಹಾಕಿರೋದು. ಹೋಗೋಣ ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಭಾನುವಣ್ಣ ಅವರ ರಿಲೇಟಿವ್ ಮನೆ ಹೊರಗಡೆ ಎತ್ತುಗಳನ್ನ ಟೈಲ್ಸಲ್ಲಿ ಡಿಸೈನ್ ಮಾಡಿ ಹಾಕಿರೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನನ್ನ ಸುತ್ತ ಕಳ್ಳೆ ಸೊಪ್ಪಿನ ಗಿಡಗಳೈತೆ. ಅಂದರೆ ನೀವು ಡೈಲಿ ಚಟ್ನಿ ಮತ್ತು ಬೇರೆ ಬೇರೆ ತಿಂಡಿಗಳೆಲ್ಲ ಕಡಲೆ ಬಳಸ್ತಿರಲ್ಲ, ಕಡಲೆ ಅದ್ರ ಗಿಡಗಳು ಇವು. ಇದನ್ನು ಹಸಿಯಾಗಿದ್ದಾಗ ತಿಂದರೆ ಸಖತ್ತಾಗಿರುತ್ತೆ. ಇದೇ ನಮ್ಮ ಓಂಕಾರ ಅವ್ರ ಜಮೀನಲ್ಲಿ ಬಂದಿದ್ದೆ, ಹಾಗೆ ಒಂದು ನಿಮಗೂ ತೋರಿಸ್ತಾ ಇರೋದು. ಮತ್ತು ಕೊತ್ತಂಬರಿ ತುಂಬ ಜನಕ್ಕೆ ಗೊತ್ತಿರಲ್ಲ, ಕೊತ್ತಂಬರಿ ಹೇಗೆ ಬೆಳೀತಾರೆ ಅಂತ. ಕೊತ್ತಂಬರಿ ಸೊಪ್ಪು ಗೊತ್ತಿರುತ್ತೆ, ಆದರೆ ಅದಾದ ನೆಕ್ಸ್ಟು ಹಂತದಲ್ಲಿ ಕೊತ್ತಂಬರಿ ಎಲ್ಲ ಹೂವಾಗಿ ಅದರಿಂದ ಕೊತ್ತಂಬರಿ ಬರುತ್ತೆ. ಇಲ್ಲಿ ನೋಡಿ, ಇದು ಇನಿಷಿಯಲ್ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ನೀವು ಮನೇಲಿ ಬಳಸ್ತಿದ್ದಾರಲ್ಲ, ಆ ಕೊತ್ತಂಬರಿ ಸೊಪ್ಪು ಹಿಂಗಿರುತ್ತೆ. ಅದಾದಮೇಲೆ ಕೊತ್ತಂಬರಿ ಹೂ ಇದು. ಅದಾದಮೇಲೆ ಇದು ಕೊತ್ತಂಬರಿ ಕಾಯಿ, ಮತ್ತು ಇದು ಒಣಗಿ ಎಲ್ಲ ಕೊತ್ತಂಬರಿ ಆಗುತ್ತೆ. ನೀವು ಖಾರದ ಪುಡಿ ಮಸಾಲೆ ಐಟಮ್ಗಳಿಗೆಲ್ಲ ಬಳಸ್ತಿರಲ್ಲ, ಅದೇ ಕೊತ್ತಂಬರಿ. ಈ ಥರ ನಮ್ಮ ರೈತರು ಜಮೀನಲ್ಲಿ ಬೆಳೆಯೋದು. ಹೋಯ್ತಾನೆ ನೋಡಿ ನಮ್ಮ ರೈತ ಓಂಕಾರು. ಕಳ್ಳೆಗೆ ಔಷಧಿ ಹೊಡಿತಾಯಿದ್ರು, ಔಷಧಿ ಎಲ್ಲ ಹೊಡೆದು ಮುಗೀತು. ಸ್ಪೇರ್ ಎತ್ಕೊಂಡು ಹಾಗೆ ಟೀ ಕೊಡೋಕೆ ಬಂದಿದ್ವಿ ನಾನು ಮತ್ತು ನಮ್ಮ ಓಂಕಾರು. ಇದೆಲ್ಲ ಮುಗಿಸ್ಕೊಂಡು ಭಾನುವಣ್ಣ ಅವ್ರನ್ನ ನೋಡೋಕ್ಕೆ ಭೇಟಿ ಮಾಡೋಕ್ಕೆ ಹೋಗ್ಬೇಕು. ಅಲ್ಲಿ ಹೋಗ್ತಿರೋ ಉದ್ದೇಶ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ನೇನು ಮುಡುಕ್ತೆರೆ ಜಾತ್ರೆ ಬಂತು. ಅವರು ಪ್ರತಿ ವರ್ಷ ಮುಡುಕ್ತೆರೆ ಜಾತ್ರೆಗೆ ಎತ್ತುಗಳನ್ನ ಕಟ್ತಾಯಿದ್ರು. ಅವರ ತಾತನ ಕಾಲದಿಂದವೇ. ಅವ್ರ ತಾತ ಆಯಿತು, ಅದಾದಮೇಲೆ ಅವ್ರ ತಂದೆ ಆಯಿತು. ಇವಾಗ ನಮ್ಮ ಭಾನುವಣ್ಣ ಅವರು ಮುಡುಕ್ತೆರೆ ಜಾತ್ರೆಗೆ ಎತ್ತುಗಳನ್ನ ಕಟ್ತಾವ್ರೆ. ಆ ಎತ್ತುಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಕೊಡೋ ಅಂದ್ಬಿಟ್ಟು ನಾನಿವಾಗ ಹೋಗ್ತಾಯಿದ್ದೀನಿ. ಜಮೀನು ಗೊತ್ತಿರಲಿಲ್ಲ, ಅದಕ್ಕೆ ನಮ್ಮ ಓಂಕಾರನ ಕರ್ಕೊಂಡು ನಾನು ಅವ್ರ ಜಮೀನಿಗೆ ಹೋಗ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡಿ ಫೈನಲ್ ಕೊತ್ತಂಬರಿ ಹೇಗಿರುತ್ತೆ ಅಂತ. ಇದೇನೆ ಕೊತ್ತಂಬರಿ ಮನೇಲಿ ಬಳಸ್ತಿದ್ದಾರಲ್ಲ ಅದಕ್ಕೆ. ಯಾವುದು ಕಾಲು ದಾರಿಗಳನ್ನ ದಾಟ್ಕೊಂಡು ನಾವು ಈ 2 ಎತ್ತುಗಳನ್ನ ನೋಡೋಕೆ ಹೋಗ್ತಾಯಿದ್ದೀವಿ. ನನಗೆ ಇವಾಗ ಅನ್ನಿಸ್ತಾ ಇದೆ, ಒಂದು ವಿಡಿಯೋ ಮಾಡಬೇಕು ಅಂತ ಕನ್ಸಿಸ್ಟೆನ್ಸಿ ಕೊಡ್ತು ಅಂದರೆ ಪ್ರಯಾಣ ಹೇಗಿರುತ್ತೆ ಮತ್ತು ಅಲ್ಲಿ ಮೂಮೆಂಟ್ಗಳೆಲ್ಲ ಹೇಗಿರುತ್ತೆ ಅನ್ನೋದು. 12 ಗಂಟೆಯಲ್ಲಿ ನಾನು ಇಲ್ಲಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿ ಬಂದಿದ್ದು, ಆದರೆ ಇಲ್ಲಿಗೆ ಬಂದು ರೀಚ್ ಆಗೋ ತನಕ 1 ಗಂಟೆ ಆಗೈತೆ. ಓಹೋ ಪಾರಿವಾಳಗಳು. ಇಲ್ಲೊಂದು ಬಾವಿ ಐತೆ, ಹಳೇ ಕಾಲದ ಬಾವಿ, ನೀರಿಲ್ಲ. ಅದು ಅಂಡರ್ಗ್ರೌಂಡ್ ಮಿಷಿನ್ ಮನೆ ಮೇಲ್ಗಡೆ ಐತಲ್ಲ ಮಿಷಿನ್ ಮನೆ, ಹಾಗೆ ಕೆಳಗಡೆ ಬಂದು ಅಲ್ಲಿಂದ ಮೋಟ್ರು ಬಿಟ್ಟು ಅಲ್ಲಿ ಏಣಿ ಇತ್ತು ಅನ್ಸುತ್ತೆ. ಅಲ್ಲಿ ನೋಡಿ ಇವಾಗ ಗುರ್ತೈತೆ ಅಷ್ಟೇ, ಏಣಿ ಇಲ್ಲ. ಕೆಳಗಡೆ ತನಕ ಕಲ್ಲು ಕಟ್ಸವ್ರೆ, ಅರ್ಧ, ಇನ್ನರ್ಧ ಹಂಗೆ ಖಾಲಿ. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇನ್ನು ಎತ್ತುಗಳನ್ನ ನೋಡಬೇಕು. ತುಂಬ ಜನ ಕಳ್ಳ ಬಿತ್ತವ್ರೆ ಈ ಸತಿ. ಫಸಲು ಕೂಡ ಚೆನ್ನಾಗಿ ಬಂದೈತೆ. ಇನ್ನೊಂದು ತಿಂಗಳು ತನಕ ಎಲ್ಲ ಹಾರ್ವೆಸ್ಟಿಂಗ್ ಆಗುತ್ತೆ, ಕೊಯ್ಲು ನೋಡಿ. ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ನೋಡಿ ದೂರದಲ್ಲಿ ಎತ್ತಿನ ಗಾಡಿ ನಿಲ್ಸವ್ರೆ. ಹಾಗೆ ಬಂದಿದ್ದ ತಕ್ಷಣ ನಮ್ಮ 2 ಹಳ್ಳಿಕಾರು ಎತ್ತುಗಳು ನಮ್ಗೆ ನೋಡೋಕೆ ಸಿಗ್ತವೆ. ಬಂದಿದ್ದ ತಕ್ಷಣ ಎದ್ದು ನಿಂತ್ಕೊತು ಇದು. ಇನ್ನೊಂದು ಹಂಗೆ ಆರಾಮಾಗಿ ಮಲಗೈತೆ.
ಸಾವುಕಾರ ನೋಡಬೇಕು ಇವಾಗ. ಇವನು ನಮ್ಮ ಓಂಕಾರು 2 ಬೈಕ್ ಬಂದು ಇಲ್ಲಿ ನಿಂತೈತೆ. ನನ್ನ ಕರ್ಕೊಂಡು ಆಲ್ಮೋಸ್ಟ್ 1 ಕಿಲೋಮೀಟ್ರು ಇಲ್ಲಿ ಕಾಣ್ತೈತಲ್ಲ ದಾರಿ, ದೂರದಲ್ಲಿ ಎಲ್ಲ ಬೆಳೆದೈತಲ್ಲ ಜಂಗಲು, ಅದರೊಳಗಡೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡೆಸ್ಕೊಂಡು ಬಂದ. ಇಲ್ಲಿ ಅಚ್ಚುಕಟ್ಟಾಗಿ ದಾರಿ ಇತ್ತು. ಇದನ್ನು ಬಿಟ್ಬಿಟ್ಟು ನಮ್ಮ ಶಂಕರದೇವನ ಬೆಟ್ಟ ಅಲ್ಲಿ ನೋಡ್ತಾ ಇರೋದು ದೂರದಲ್ಲಿ, ಅದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ. ನೀವೇನಾದ್ರು ಅದ್ರ ಬಗ್ಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಇವ್ರ ಜಮೀನು ಸ್ವಲ್ಪ ಒಳಗಡೆ ಐತೆ. ದನಗಳಿಗೆ ಬೇಕು ಅಂತ ಒಂದಷ್ಟು ನೇಪಿಯರ್ ಹಾಕೊಂಡಿದ್ದಾರೆ. ಹಾಗೆ ಆ ಕಡೆ ಅರಿಶಿನ ಕೃಷಿ ಮಾಡವ್ರೆ. ಈ ಕಡೆ ಒಂದು ಶೆಡ್ ಐತೆ, ಅಂದರೆ ಮಿಷಿನ್ ಮನೆ. ಉಳ್ಳಿ ಏನೋ ಬಿತ್ತಿದ್ರು ಅನ್ಸುತ್ತೆ. ಉಳ್ಳಿ ಆಗೈತೆ, ಉಳ್ಳಿ ಬಡಿತಿರೋದು ಇಲ್ಲಿ. ತಾರ್ಪಲ್ ಕೆಳಗಡೆ ತಾರ್ಪಲ್ ಹಾಕ್ಬಿಟ್ಟು ಮೇಲ್ಗಡೆ ಉಳ್ಳಿ ಹಾಕಿ ಬಡಿಬೇಕು. ಆಮೇಲೆ ಎತ್ತುಗಳಿಗೆ ಮೇವು ಕೂಡ ಇದೇ ಆಗುತ್ತೆ, ಉಳ್ಳಿ ಸತ್ತ. ಹಾಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಏನಾದರೂ ಬಿಸಿಲಿಗೆ ಬಂದು ಸ್ವಿಮ್ ಮಾಡಬೇಕು ಅಂದರೆ ಇಲ್ಲಿ ಆರಾಮಾಗಿ ಈಜು ಬೀಳ್ಬೋದು. ಆದರೆ ತುಂಬ ಡೇಂಜರ್ ಆದಂಥ ಹೊಂಡೆಗಳು ಇವು, ಯಾಕೆಂದರೆ ಮೇಲ್ಗಡೆ ಹತ್ತಕ್ಕೆ ಗ್ರಿಪ್ ಇರಲ್ಲ. ಅದಕ್ಕೋಸ್ಕರನೇ ಅಲ್ಲಲ್ಲಿ ಒಂದೊಂದು ವೈರ್ ಹಾಕಿದ್ದಾರೆ ನೋಡಿ, ಗ್ರಿಪ್ಗೆ ಸಪೋರ್ಟ್ಗೆ ಹಿಡ್ಕೊಂಡು ಬಂದ್ಬಿಡಿ ಅಂತ. ಏನಿಲ್ಲ ಅಂದರೂ ಒಂದು 8 ಅಡಿ ಆಳ ಇರುತ್ತೆ ಇದು. ಬಂದರು ನೋಡಿ ನಮ್ಮ ಭಾನುವಣ್ಣ. ಎಲ್ಲಣ್ಣ ಫೋನ್ ಸ್ವಿಚ್ ಆಫ್ ಹೋಗ್ಬಿಟ್ಟಿತ್ತು, ಚಾರ್ಜ್ ಇರಲಿಲ್ಲ. ನಮ್ಮ ಭಾನುವಣ್ಣ ಅವರು ಈಗ ಜನವರಿ ತಿಂಗಳಲ್ಲಿ ನಮ್ಮ ಮುಡುಕ್ತೆರೆ ಜಾತ್ರೆ ಬರುತ್ತೆ. ಅದಕ್ಕೋಸ್ಕರ ನಾನು ಆವಾಗಲೇ ಹೇಳ್ದಂಗೆ ಇವರು ತಮ್ಮ ತಂದೆ ತಾತನ ಕಾಲದಿಂದನೂ ಜಾತ್ರೆಗೆ ಎತ್ತುಗಳನ್ನ ಕಟ್ತಿದ್ರು. ಅದಕ್ಕೋಸ್ಕರನೇ ಎತ್ತುಗಳು ತಂದಿದ್ದಾರೆ. ಈ ಎತ್ತುಗಳನ್ನ ಒಂದಷ್ಟು ಮಾಹಿತಿ ತಗೊಂಡು ನಿಮಗೆಲ್ಲ ಇದ್ರ ಬಗ್ಗೆ ತಿಳಿಸೋಣ ಅಂತ ನಾನು ಬಂದಿದ್ದೀನಿ ಭಾನುವಣ್ಣನ ಮೀಟ್ ಮಾಡೋಕ್ಕೆ. ಅವ್ರ ಹತ್ರನೇ ಎತ್ತುಗಳ ಬಗ್ಗೆ ಕೇಳೋಣ ಬನ್ನಿ. ದನಗಳ ಹತ್ರನೇ ಹೋಗ್ಬಿಡೋಣ. ನಡ್ರಿ ಅಣ್ಣ. ಅಣ್ಣ ಯಾವತ್ತು ತಂದಿದ್ದು? ನಾವು ತಂದು 1.5 ತಿಂಗಳಾಯ್ತಿದೆ. 1.5 ತಿಂಗಳು. ಸರ್ ನಮಸ್ತೆ, ನನ್ನ ಹೆಸರು ಭಾನುಪ್ರಸಾದ್ ಅಂತ, ಯಗ್ವಾಡಿಪುರ. ನಮ್ಮ ತಂದೆ ಹೆಸರು ಬಂದು ಜಯಶಂಕರಪ್ಪ ಅಂತ. ಅವರು ಕಳೆದ 1.5 ವರ್ಷದ ಹಿಂದೆ ತೀರ್ಕೊಂಡಿದ್ದಾರೆ. ಇದು ನಮಗೆ ಸಾಮಾನ್ಯವಾಗಿ ಈ ಹವ್ಯಾಸ ಬಂದು ನಮ್ಮ ತಾತ ಅವ್ರ ಕಾಲಿಂದನೂ ಇದೆ. ಶಿವಬಸಪ್ಪನವರು ಅಂತೇಳಿ ನಮ್ಮ ತಾತ ಅವರು ಮೊದಲು ಶಿವಬಸಪ್ಪನವ್ರು ಕಟ್ತಿದ್ರಂತೆ. ಅವ್ರು ಆದಮೇಲೆ ನಮ್ಮ ಇನ್ನೊಬ್ಬರು ತಾತ ಬಂದು ಮಾದೇವಪ್ಪ ಅಂತ, ಅವ್ರು ಕಟ್ತಾಯಿದ್ರು. ಅವ್ರ ನಂತರ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಕಟ್ತಾಯಿದ್ರು ನಮ್ಮ ಮನೇಲಿ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆ ತೀರ್ಕೊಂಡ್ಮೇಲೆ ಕಳೆದ 1 ವರ್ಷ ಮಾತ್ರ ನಮ್ಮ ಮನೇಲಿ ದನ ಇರಲಿಲ್ಲ. ನಿರಂತರವಾಗಿ ನಾವು ಪ್ರತಿ ವರ್ಷವೂ ಸುಮಾರು ನಮಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ನಮ್ಮ ಮನೇಲಿ ಹೆಚ್ಚು ಕಡಿಮೆ ಒಂದು 9ರಿಂದ 10 ಜನ ಗಂಡು ಮಕ್ಕಳಿದ್ದೀವಿ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಮ್ಮ ಮನೆಗೆ ಯಾವಾಗಿಂದ ಮುಡುಕ್ತೆರೆ ಕಟ್ತಾಯಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ ಒಂದು 3-4 ತಲೆಮಾರಾಗಿ ಹೋಗಿದೆ. ಮುಡುಕ್ತೆರೆ ಜಾತ್ರೆ ಒಂದು ಬಿಟ್ಟು ನಾವೆಲ್ಲೂ ಬೇರೆ ಜಾತ್ರೆಗಳೇ ಕಟ್ಟಿಲ್ಲ. ಮೊದಲೆಲ್ಲ 2 ಏರು 3 ಏರು ಕಟ್ತಾಯಿದ್ವಿ. ಇವತ್ತಿನ ಪರಿಸ್ಥಿತಿಗಳು ಮತ್ತು ಇವತ್ತಿನ ಹೋರಿಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಎಲ್ಲ ಒಂದೊಂದು ಜೊತೆಗೆ ಬಂದಿದ್ದೀವಿ. ಹೀಗಾಗಿ ನಮ್ಮ ತಂದೆ ಕಟ್ತಾಯಿದ್ರು. ನಮ್ಮ ತಂದೆ ನಂತರ ನಾನು ಮಾಡ್ಕೊಬಂದಿದ್ದೀನಿ ಇವನ್ನ. ಪ್ರತಿ ವರ್ಷ ಮುಡುಕ್ತೆರೆಗೆ ಮಾಡೋಣ ಅಂತಂತೇಳ್ಬಿಟ್ಟು ಇವಕ್ಕೆ ನಾನು ಕಳೆದ 1.5 ತಿಂಗಳಿಂದನೇ 3-4 ಕೂಡಲ್ಲಿ ತಗೊಬಂದಿದ್ದು. ಇವಕ್ಕೆ ಒಟ್ಟು 3.5 ಲಕ್ಷ ಬೆಲೆ ಆಗಿದೆ ಇವಕ್ಕೆ ನಾನು ತರಬೇಕಾದ್ರೇ. ಹಾಸನದವರೊಬ್ಬರು ಬಂದಿದ್ದರು, ಕೇಳಿದ್ರು 3,80,000 ಕೇಳಿದ್ರು. ನಾನು 4 ಚಿಲ್ಲರೆ ಕಮ್ಮಿ ಕೊಡಲ್ಲ ಅಂಥೇಳಿ ಅವ್ರಿಗೆ ಜಾತ್ರೆಗೆ ಬೂಕಾ ಜಾತ್ರೆ ಮಾಡೋದಕ್ಕೆ ಕೊಡಲ್ಲ ಅಂಥೇಳಿ ಅವ್ರಿಗೆ ದನ ಕೊಟ್ಟಿರಲಿಲ್ಲ. ಯಾಕೆಂದರೆ ನಾನು ಮುಡುಕ್ತೆರೆ ಮಾಡಬೇಕಾಗಿರೋದ್ರಿಂದ ಈ ದನನ ಅವ್ರಿಗೆ ನಾನು ನೀಡಿರಲಿಲ್ಲ. ನನ್ನ ವೃತ್ತಿ ಬಂದು ವ್ಯವಸಾಯ. ನಾವು ಬೇರೆ ಏನು ಬಿಸ್ನೆಸ್ ಆಗಲಿ ವ್ಯಾಪಾರ ಆಗಲಿ ಮಾಡಲ್ಲ. ನಮ್ಮ ತಂದೆ ಕೊಟ್ಟಿರೋದು ಒಂದು 4-5 ಎಕರೆ ಜಮೀನಿದೆ. ಒಂದು ಜೊತೆ ದನ ಕಟ್ಕೊಂಡಿದ್ದೀವಿ. ಇವಾಗ ನೋಡಿದ್ರಲ್ಲ, ಅರಿಶಿನ, ಬಾಳೆ, ಕಬ್ಬು, ಟೊಮೊಟೊ ಈ ಥರ ಬೆಳೆಗಳನ್ನ ಬೆಳ್ಕೊಂಡು ಮತ್ತು ಹಸಿ ಕಡಲೆ ಬೆಳಿತೀವಿ. ಇದನ್ನೆಲ್ಲ ಬೆಳ್ಕೊಂಡು ನಮ್ಮ ಮೂಲ ವೃತ್ತಿ ಬಂದು ವ್ಯವಸಾಯ. ಮತ್ತು ಇದನ್ನು ನಾವು ಬರೀ ಶೋಕಿಗಾಗಿ ಮಾಡ್ತಾಯಿಲ್ಲ, ಉಳುಮೆ ಮಾಡೋದಕ್ಕೂ ಮಾಡ್ತಾಯಿದ್ದೀವಿ. ನಮ್ಮ ಗಾಡಿ ಕೆಲಸಕ್ಕೆ ಮತ್ತು ಉಳುಮೆ ಕೆಲಸಕ್ಕೆ ಪ್ರತಿಯೊಂದಕ್ಕೂ ಬಳಸ್ತಾಯಿದ್ದೀವಿ. ಶೋಕಿ ದನ ಅಂತೂ ಅಲ್ಲ. ಇತ್ತೀಚೆಗೆ ಏನಾಗಿದೆ, ಈ ಹಳ್ಳಿ ಕಾರ್ ಬಂದು ಶೋಕಿ, ಎಲ್ಲರೂ ಶೋಕಿ. ಯಾರೋ ದುಡ್ಡಿರೋರು ತಗೋತಾರೆ, ಕಟ್ತಾರೆ, ಬಿಲ್ಡರ್ಸ್ಗಳು ಅವರು ಇವರು ತಗೋತಾರೆ. ಹಂಗಾಗಿ ಎಲ್ಲರೂ ಹೇಳ್ತಾಯಿದ್ದಾರೆ ಸಾಮಾನ್ಯವಾಗಿ. ನನಗೆ ನನ್ನ ಬುದ್ಧಿವಂತಿಕೆಗೆ ಹೇಳ್ತಾ ಇರೋದೇನೋ, ಹಳ್ಳಿ ಕಾರ್ ಬೆಳೆಸಿ, ಹಳ್ಳಿ ಕಾರ್ ಉಳಿಸಿ ಅಂತ ಹೇಳ್ತಾಯಿದ್ದಾರೆ. ಹಳ್ಳಿ ಕಾರ್ನ ಯಾರು ಬೆಳೆಸ್ತಾನೂ ಇಲ್ಲ, ಉಳಿಸ್ತಾನೂ ಇಲ್ಲ. ಕಾರಣ ಯಾಕೆ ಅಂತಂದರೆ, ನಾನು ನಮ್ಮ ತಂದೆ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಈ ಥರ ಒಂದು ಜೊತೆ ಎತ್ತಿನ ಬೆಲೆ
25ರಿಂದ 30,000 ರೂಪಾಯಿ ಇತ್ತು. ಎಷ್ಟು ವರ್ಷದ ಹಿಂದೆ? ಒಂದು 6ರಿಂದ 7 ವರ್ಷದ ಹಿಂದೆ. ಒಂದು 30ರಿಂದ 35,000, 50,000 ರೂಪಾಯಿ ಕೊಟ್ಟರೆ ಒಂದು ಜೊತೆ ಒಳ್ಳೆ ಎತ್ತು ಬರ್ತಾಯಿದ್ದು. ಈಗ ಏನಾಗಿದೆ ಪರಿಸ್ಥಿತಿ? ಬಿಲ್ಡರ್ಸು ಅವರು ಇವರು ಇವರೆಲ್ಲರೂ ದೊಡ್ಡ ಇವರೆಲ್ಲ ದನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಶೋಕಿಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತವರಿಂದ ಏನಾಗಿದೆ, ಒಂದು ಜೊತೆ ಎತ್ತಿನ ಬೆಲೆ 18 ಲಕ್ಷ 20 ಲಕ್ಷ ತನಕ ಹೋಗಿದೆ. ಸಾಮಾನ್ಯ ರೈತ 20 ಲಕ್ಷ ಕೊಟ್ಬಿಟ್ಟು ಒಂದು ಜೊತೆ ಓರಿನ ಕಟ್ಕೊಳ್ಳೋದಾದರೆ, ಒಂದು ವೇಳೆ ಆ ಓರಿಲಿ ಯಾವುದಾದ್ರು ಒಂದು ಓರಿಗೆ ಹೆಚ್ಚು ಕಡಿಮೆ ಆಗಿ ಹುಷಾರು ತಪ್ಪಿ ಏನೋ ಒಂದು ಅಚಾತುರ್ಯ ಏನಾದ್ರು ಆಯಿತು ಅಂತಂದರೆ, ಒಂದು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದ ಒಬ್ಬ ರೈತನ ಜೀವನನೇ ಅಲ್ಲೋಲ ಕಲ್ಲೋಲಾಗುತ್ತೆ. ಅಂದರೆ ಓರಿಗಳ ಬೆಲೆ ಜಾಸ್ತಿ ಆಗಿಲ್ಲ, ಇದರಲ್ಲಿ ಸುಳ್ಳು ಹೇಳೋದು ಜಾಸ್ತಿ ಆಗಿದೆ. ಹೇಳ್ತಾರೆ ಈಗ ನಮ್ಮ ಹತ್ರ ಒಂದು 3.5 4 ಲಕ್ಷಕ್ಕೋ ತಗೋ ಹೋಗ್ತಾರೆ. ಅವ್ರ ಮನೆ ಸ್ವಲ್ಪ ದೊಡ್ಡದಾಗಿ ಎಲ್ಲ ಇದಾಗಿರ್ತವೆ, 8 ಲಕ್ಷಕ್ಕೆ ತಂದೆ 10 ಲಕ್ಷಕ್ಕೆ ತಂದೆ ಈ ಥರ ಹೇಳ್ತಾರೆ. ದಯವಿಟ್ಟು ಇದೊಂದು ತಪ್ಪು ಮಾಹಿತಿ ಹೋಗ್ತಾ ಇದೆ ಹಳ್ಳಿಕಾರ ವಿಚಾರದಲ್ಲಿ. ಇದನ್ನು ಸುಮಾರು ಕಡೆ ನಾವು ಎಲ್ಲ ಕಡೆ ಹೇಳ್ಕೊಬಂದಿದ್ದೀವಿ. ಸಾಕೋರಿಗೆ ಮುಂದಿನ ಹೊಸ ಹುಡುಗರುಗಳಿಗೆ ಈ ಹಳ್ಳಿಕಾರ ಸಾಕೋದು ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ಕಡೆ 1 ಎಕರೆ ಜಮೀನು 10ರಿಂದ 12 ಲಕ್ಷ, ಒಂದು ಜೊತೆ ಎತ್ತಿಗೆ 12 ಲಕ್ಷ ಅಂತಂದರೆ, ಈಗ ನನ್ನ ಹತ್ರ ಒಂದು 3.5 ಎಕರೆ ಜಮೀನಿದೆ. 3 ವರ್ಷ ಎತ್ತು ತಗೊಬರ್ಬೇಕು ಅಂತಂದ್ರೆ ನಾನು 3 ಎಕರೆ ಜಮೀನು ಮಾರಬೇಕು. ಈ ಪರಿಸ್ಥಿತಿಗೆ ಮಾಡಿಟ್ಟವ್ರು ಹಳ್ಳಿಕಾರನ. ಇನ್ನೇನು ಹಳ್ಳಿಕಾರಿಗೆ ಬೆಲೆ ಕೊಡ್ತಾಯಿಲ್ಲ ಅವರು, ಜನಕ್ಕೆ ಬೆಲೆ ಕೊಡ್ತಾರೆ. ದುಡ್ಡಿರೋನ್ ಮನೆಗೆ ಹೋಯ್ತು ಅಂತಂದ್ರೆ ಎತ್ತು ಚೆನ್ನಾಗಿ ದುಡ್ಡಿರೋನ್ ಮನೆಗೆ ಹೋಗ್ತು ಅಂತಂದರೆ ಎತ್ತು 10 ಲಕ್ಷ ಹೇಳ್ತಾನೆ. ಮೇಲಕ್ಕೆ ಸ್ವಲ್ಪ ಕೊಂಬು ಹಾಕಿಸ್ತಾರೆ. ಇದು ಆ್ಯಕ್ಚುಲಿ ನ್ಯಾಚುರಲ್ ಕೊಂಬು ಇವೆಲ್ಲ, ನಾವು ಇನ್ನೂ ಏನೂ ಕಟ್ಸಿಲ್ಲ. ಅಂದರೆ ಜಾತ್ರೆಗೆ ಹತ್ತತ್ರ ಹೋದಾಗ ಕಟ್ಸ್ಕೊಳ್ತೀವಿ. ಮೇಲಕ್ಕೆ ಸ್ವಲ್ಪ ಕೊಂಬು ಹಾಕಿಸ್ತಾರೆ, ಮತ್ತು ಸ್ವಲ್ಪ ಪೌಡ್ರು ಸ್ನೋ ಎಲ್ಲ ಮೇಕಪ್ ಮಾಡಿಬಿಟ್ಟು, ಕೆಲವೊಂದು ನೋಡಿದ್ರಲ್ಲ ಆಭರಣಗಳೆಲ್ಲ ಹಾಕ್ಬಿಟ್ಟು ಈ ಓರಿಗೆ 10 ಲಕ್ಷ 12 ಲಕ್ಷ ಅಂತಂತಾರೆ. ನಾವು ದುಡಿಮೆ ಮಾಡೋರು, ಸಾಮಾನ್ಯವಾಗಿ ದಿನ ಬೆಳಗ್ಗೆ ಎದ್ರೆ ಇವಾಗಲೂ ಕೆಲಸ ಮಾಡ್ಕೊಂಡು ಬಂದು ನಿಂತವೆ. ಇಲ್ಲಿ ಜಾತ್ರೆಗೆ ಹೋಗ್ತೀವಿ, ಹೋಗಲ್ಲ ಅಂತಲ್ಲ, ಜಾತ್ರೆಗೆ ಮೇಯಿಸ್ತೀವಿ, ಅದೇ ಥರ ಕೆಲಸನೂ ಮಾಡ್ತೀವಿ. ಹಿಂಗಿದೆ. ಎಲ್ಲರೂ ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ. ಸಾಮಾನ್ಯವಾಗಿ ನೋಡಿದ್ದೀರಾ ಸರ್ ನೀವು ಯೂಟ್ಯೂಬರ್ಸಲ್ಲೆಲ್ಲ, ಯಾರು ಉಳಿಸ್ತಾ ಇದ್ದಾರೆ? ಈಗ ಎಲ್ಲಿ ಘಾಟಿ ಜಾತ್ರೆಗೆ ನಾನೇ ಹೋಗಿದ್ದೆ ಮೊನ್ನೆ. ಒಂದು ಜೊತೆ ಎತ್ತಿಗೆ 20 ಲಕ್ಷ ಹೇಳಿದ್ರು. ನನಗಂತೂ ಗೊತ್ತಿಲ್ಲ ಆ ಎತ್ತಲ್ಲಿ ವೈಶಿಷ್ಟ್ಯತೆ ಏನೈತೆ ಅಂತ. ಅಲ್ಲಿ ಎಲ್ಲ ಒಳಗಡೆ ನೋಡಿದ್ರೆ ಸುಳ್ಳು. 5 ಲಕ್ಷ 6 ಲಕ್ಷದ ಎತ್ತುಗಳಿಗೆ 20 ಲಕ್ಷ 22 ಲಕ್ಷ ಹೇಳ್ತಾರೆ. ಹೊಸ ಹುಡುಗರು ದನ ಕಟ್ಟೋಕ್ಕಾಗತ್ತಾ? ಭಯ ಪಡ್ತಾರೆ. ಯೋಚನೆ ಮಾಡಿ. ಈಗ ಸಾಮಾನ್ಯವಾಗಿ ನಿಮಗೆ ಯೋಚನೆ ಮಾಡಿ. ಈಗ ನಮ್ಮ ಏರಿಯಾದಲ್ಲಿ ಜಮೀನು ನೋಡ್ತಾ ಇದ್ದೀರಲ್ಲ, ಎಷ್ಟು ಒಂದು ಎಕರೆಗೆ ಎಷ್ಟು ಕೊಡ್ಬೋದು ನೀವೇ? 10ರಿಂದ 12 ಲಕ್ಷ ನಮ್ಮ ಏರಿಯಾ ಜಮೀನು. ಒಂದು ಜೊತೆ ಎತ್ತಿಗೆ 20 ಲಕ್ಷ ಆದರೆ 1.5 ಎಕರೆ ಜಮೀನು ಮಾರ್ಬಿಟ್ಟು ನಾವು ಒಂದು ಜೊತೆ ಎತ್ತು ತಗೋಬೇಕು. ಅದ್ರಲ್ಲಿ ಒಂದು ಎತ್ತು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ನಮ್ದು ಅರ್ಧ ಆಸ್ತಿ ಹೋಯ್ತಾ? ದಯವಿಟ್ಟು ನಾನು ಇದನ್ನು ಹಳ್ಳಿಕಾರ ದನ ಸಾಕ್ತಾ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಹೇಳ್ತಾ ಇರೋದು. ಈಗ ದನ ಸಾಕಬೇಕಾದ್ರೆ ಕಷ್ಟ ಇದೆ. ಒಂದು ಮೂಟೆ ಬೂಸದ ದುಡ್ಡು ಆಗ್ಬೋದು 1300 1400 ಇದೆ. ಒಂದು ಜೊತೆ ಎತ್ತನ್ನು ಒಂದು ತಿಂಗಳು ಸಾಕ್ತೀನಿ ಅಂತಂದರೆ 8ರಿಂದ 10,000 ರೂಪಾಯಿ ಬೇಕು. ಕಷ್ಟ ಇದೆ ಅಂಥೇಳಿ ನೀವು ತೀರಾ ದುಬಾರಿ ಮಾಡಬೇಡಿ. ಈಗ ದನ ತಗೊಂಡಿದ್ದೀರಿ, ಈಗ ಎಲ್ಲೋ ತಗೊಂಡಿದ್ದೀರಿ, ಸುಳ್ಳು ಹೇಳ್ಬೇಕು. ಈ ವ್ಯಾಪಾರದಲ್ಲಿ ಸುಳ್ಳು ಹೇಳಿದೆ ಅಂತೂ ಇಲ್ಲ. ಯಾರೇ ದನನ ವ್ಯಾಪಾರ ಮಾಡೋರು, ದನ ತಗೊಳ್ಳೋರು ಯಾರೋ ಸತ್ಯನ ಯಾರೂ ನುಡಿಯಲ್ಲ, ಇನ್ಕ್ಲೂಡ್ ನನ್ನನ್ನು ಸಾಕ್ಷಿಯಾಗಲೂ ಯಾರೂ ಸತ್ಯ ಹೇಳಲ್ಲ. ಅವ್ರು ತಗೊಂಡಿರೋದ್ರ ಮೇಲೆ 20,000ನೋ 30,000ನೋ 50,000ನೋ ಇಟ್ಕೊಂಡು ಹೇಳಿ. ದಯವಿಟ್ಟು ನಾನು ಎಲ್ಲರನ್ನೂ ಕೂಡ ಈ ಬಸವಣ್ಣ ದೇವ್ರ ಸಾಕ್ಷಿಯಾಗಲೂ ಕೇಳ್ತಾ ಇದ್ದೀನಿ, ಯಾರೂ ಲಕ್ಷಗಟ್ಟಲೆ ಇಟ್ಕೊಂಡು ಸುಳ್ಳು ಹೇಳ್ಬೇಡಿ. ನಿಮ್ಮ ಲಾಭ ಇಟ್ಕೋಬೇಕು, ಒಂದು 30,000 40,000 ಲಾಭ ಇಟ್ಕೊಂಡು ಹೇಳಿ. ಯಾಕೆಂದರೆ ಒಂದು ವ್ಯಾಪಾರ ಅಂತ ಕೂತಾಗ ಒಂದು ಕಡೆ ಲಾಭ ಆಗ್ಬೋದು, ಒಂದು ಕಡೆ ಲಾಸ್ ಆಗ್ಬೋದು. ಸೇರಿಸ್ಕೊಂಡು ಹೇಳಿ. ಬಟ್ ನೀವು 4 ಲಕ್ಷಕ್ಕೆ ತಗೊಂಡು 8 ಲಕ್ಷಕ್ಕೆ ತಗೊಂಡೆ 7 ಲಕ್ಷಕ್ಕೆ ತಗೊಂಡೆ ಅಂತಂದರೆ ತಗೊಳಕ್ಕೆ ಬರೋನು ಎದುರ್ತಾನೆ. ಪರಿಸ್ಥಿತಿ ಏನಾಗಿದೆ, ಸಾಮಾನ್ಯ ಮಧ್ಯಮ ವರ್ಗದ ರೈತರು ದನ ಕಟ್ಟೋದನ್ನೇ ಬಿಟ್ಬಿಟ್ಟವ್ರೀಗ. ಈಗ ನಮ್ಮ ಮನೆ ಪಕ್ಕನೇ ಅಕ್ಕಪಕ್ಕನೇ 10 ಜೊತೆ ಎತ್ತಿರ್ತಿದ್ದು, ಒಂದು ಜೊತೆ ಎತ್ತಿಗೆ ಬಂದಿದೆ. ಪರಿಸ್ಥಿತಿ ಏನು? 8 ಲಕ್ಷ 7 ಲಕ್ಷ ಹೇಳ್ತಾವ್ರೆ. 8 ಲಕ್ಷ 7 ಲಕ್ಷ ಹೇಳೋದು ಬದಲು ಅದೇ 8 ಲಕ್ಷ ಹಾಕ್ಬಿಟ್ಟು ಒಂದು 10 ಹಸು ತಂದು ಮಾಡಿದ್ರೆ ದಿನ ದುಡ್ಡು ಬರ್ತಲ್ಲ. ಇದನ್ನು ಕಟ್ಕೊಂಡು ಏನು ಪ್ರಯೋಜನ? ಇದರಲ್ಲೂ ಲಾಭ ಇದೆ. ದಿನ ಬೆಳಗ್ಗೆ ಎದ್ರೆ ಉಳುಮೆ ಕಟ್ಕೊಂಡು ಮಾಡಿದ್ರೆ ಡೈಲಿ 2,000 ರೂಪಾಯಿ ದುಡ್ಡು ಬರುತ್ತೆ. ಬಟ್ ಮಾಡ್ತಾಯಿಲ್ಲ. ಮಾಡೋದಕ್ಕೆ ಇಲ್ಲಿ ಎದುರ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಈಗ ಇಷ್ಟಿಷ್ಟುದ್ದು ಕರುಗಳಿವೆ, ಸಣ್ಣ ಹಾಲಲ್ ಕರುಗಳು, 2 ಕರುಗಳು, 4 ಕರುಗಳು. ಒಂದು ಜೊತೆ 2 ಕರುಗಳು ತಗೋಬೇಕು ಅಂದರೆ 5 ಲಕ್ಷ ಕೊಡಬೇಕು. ತಗೊಂಡೋದು ಸಾಕಿ ದೊಡ್ಡದು ಮಾಡಿ ಎಷ್ಟಕ್ಕೆ ಮಾರೋದು ಅದನ್ನು? ಪರಿಸ್ಥಿತಿ ಹಿಂಗಾಗಿರೋದ್ರಿಂದ ನಾನು ಹಳ್ಳಿಕಾರ ಕಟ್ತಕ್ಕಂಥ ಇರೋರಿಗೆಲ್ಲರಿಗೂ ಹೇಳ್ತಾ ಇರೋದು ಒಂದು ಇಷ್ಟೇ, ದನ ತಗೊಳ್ಳಿ. ನೀವು ಎಷ್ಟಕ್ಕೆ ತಗೊಂಡಿರ್ತೀರ ಏನು ಎತ್ತ, ನಿಮ್ಮನೆ ದುಡ್ಡು, ನಿಮ್ಮನೆ ಇದು. ಬಟ್ ಆದರೆ ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿ. ದನದ ಮೇಲೆ ಇಟ್ಕೊಂಡು ಹೇಳ್ಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಲಕ್ಷಗಟ್ಟಲೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ ಹೇಳ್ತಿರಲ್ಲ. ಈಗ ಒಂದು ಜೊತೆ ಯಾವುದೋ ಒಂದು 3 ಲಕ್ಷಕ್ಕೆ ತಗೊಂಡಿದ್ದೀವಿ ಇದನ್ನು. ಈಗ ನಾನು ಹೇಳ್ಬೋದು ಇದನ್ನು, ಯಾರೋ ಹೊಸಬರು ಬಂದಾಗ 8 ಲಕ್ಷ ಅಂತ ಹೇಳ್ಬೋದು. ಗೊತ್ತಿಲ್ಲದೆ ಇರೋರು ಏನಂತಾರೆ, ಓ ಎಸ್ 8 ಲಕ್ಷ ಇರ್ಬೋದೇನೋ. ಹೊಸ್ದಾಗಿ ಬರೋರು ಅದ್ರ ಬಗ್ಗೆ ಗೊತ್ತಿರಲ್ಲ.
8 ಲಕ್ಷ ಇರ್ಬೋದೇನೋ ಅಂತಂತಾರೆ. ಹೌದು. ಈಗ ದಿನ ನೋಡ್ತಾ ಇರೋರ್ಗೆ ಏನು ಅನಿಸುತ್ತೆ, ನಮಗೆ ಈಗ ಒಂದು ಜೊತೆ ಎತ್ತು ನೋಡಿದಾಗಲೇ ಇಷ್ಟಕ್ಕಾಗುತ್ತೆ ಎತ್ತು ಅಂತ ಒಂದು ಅಂದಾಜು ಸಿಗುತ್ತೆ ನಮಗೆ. ಇದೇನಾಗಿದೆ ನಮಗೇ ಕೂಡ, ನಾವು ಕೂಡ ಈ ಸರಿ ನಾನು ದನ ತಗೊಳಕ್ಕೂ ಕೂಡ ನಾನು ತುಂಬ ಯೋಚನೆ ಮಾಡಿ ಎದುರಿ ತಗೋಬೇಕೋ ಬೇಡವೋ 100 ಸತಿ ಯೋಚನೆ ಮಾಡಿ ತಗೊಂಡಿದ್ದೀನಿ. ಯಾಕೆಂತಂದರೆ ಯಾರ ಮನೆ ಹತ್ರ ಹೋಗಿ ದನ ಕೇಳಲಿ 6 ಲಕ್ಷ 7 ಲಕ್ಷ 8 ಲಕ್ಷ 5 ಲಕ್ಷ ಕಮ್ಮಿ ಯಾರು ಹೇಳ್ತಾನೆ ಇಲ್ಲ. 2 ಲಕ್ಷ ಆಗೋಂಥ ಎತ್ತನ್ನ 4 ಲಕ್ಷ 5 ಲಕ್ಷ ಹೇಳ್ತಾರೆ. 3 ಲಕ್ಷ ಆಗೋಂಥ ಎತ್ತನ್ನ 6 ಲಕ್ಷ 7 ಲಕ್ಷ ಹೇಳ್ತಾರೆ. ಈಗಾದರೆ ಸಣ್ಣ ಪುಟ್ಟ ರೈತರೆಲ್ಲ ದನ ಕಟ್ಟೋಕ್ಕಾಗತ್ತಾ? ಸಣ್ಣ ಪುಟ್ಟ ರೈತರು ದನ ಕಟ್ಟಲಿಲ್ಲ ಅಂದರೆ ಹಳ್ಳಿಕಾರು ಉಳಿಯುತ್ತಾ ಬೆಳೆಯುತ್ತಾ ಯೋಚನೆ ಮಾಡಬೇಕು. ನೀವು ಶೋಕಿ ಮಾಡೋರು ಎಷ್ಟು ದಿನ ಮಾಡ್ತೀರಿ, ಎಷ್ಟು ದಿನ ಉಳಿಸ್ತೀರಿ ಹಳ್ಳಿಕಾರನ್ನ? ಹಳ್ಳಿಕಾರನ್ನ ಉಳಿಸ್ಬೇಕಾಗಿರೋನು ರೈತನ ಕೈಗೆ ಎಡ್ಗಕ್ಕೆ ಸಿಗಬೇಕು ಅಂತಂದರೆ ನೀವು ಬೆಲೆಗಳನ್ನ ಹಳ್ಳಿಕಾರ ಬೆಲೆನ ನಿರಂತರವಾಗಿ ಯಾರೋ ನೀವು ಒಂದಷ್ಟು ಜನ ನಿರಂತರವಾಗಿ 10 ಲಕ್ಷ 20 ಲಕ್ಷ ನೀವು ಏರಿಸಿದ್ರೆ ನಿಮ್ಮ ಶೋಕಿಗೆ ಇದು ಎಲ್ಲಿ ಉಳಿಯುತ್ತಿದೋ? ಯಾರೋ ದುಡ್ಡಿರೋರ ಮನೇಲಿ ಒಂದು 100 ಮನೆ ಇದ್ದರೆ 4 ಮನೇಲಿ ಉಳ್ಕೊಳುತ್ತೆ. ಒಂದು ಊರಲ್ಲಿ 100 ಮನೆ ಇರ್ತವೆ, ಅದರಲ್ಲಿ ಯಾರೋ ದುಡ್ಡಿರೋರ ಮನೆ 4 ಮನೆ. ಆ 4 ಮನೆಯವ್ರಿಗೂ ದನ ಕಟ್ಟಬೇಕು ಅನ್ನೋ ಆಸೆ ಇದ್ರೆ ಉಳಿಯುತ್ತೆ. ಇಲ್ಲ ಆ 4 ಮನೇಲಿ ದುಡ್ಡಿರೋರು ಯಾರೋ ಬಿಲ್ಡಿಂಗ್ ಕಟ್ಟೋದೋ ಅಥವಾ ಇನ್ನೇನೋ ಯಾವುದೋ ಒಂದು ಕಮರ್ಷಿಯಲ್ ಫ್ಲಾಟ್ ಮಾಡೋದೋ ಈ ಥರ ಮಾಡೋದಾದರೆ ಅವರು ತಗೊಳ್ಳಲ್ಲ. ಸಾಮಾನ್ಯವಾಗಿ ಇದನ್ನು ಸಾಕೋರು ಯಾರು? ಮಧ್ಯಮ ವರ್ಗದವರು. ಸಾಮಾನ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇದನ್ನು ಸಾಕ್ತಾ ಇರ್ತಕ್ಕಂಥವ್ರೆಲ್ಲ ಮಧ್ಯಮ ವರ್ಗದ ಜನ. ಯಾರೂ ಶ್ರೀಮಂತರು ಸಾಕ್ತಾಯಿಲ್ಲ ಈಗ. ಯಾಕೆಂದರೆ ಶ್ರೀಮಂತರ ಹತ್ರ ದುಡ್ಡಿದೆ, ಅವ್ರೇನು ಮಾಡಿದ್ರೆ ಅದೇ ಆದ ಬಿಸ್ನೆಸ್ಸು ಅದು ಇದು ಹೊರಟೋಗಿದ್ದಾರೆ. ಮಧ್ಯಮ ವರ್ಗದವ್ರು ಇದು ನಂಬ್ಕೊಂಡು ಜೀವನ ಮಾಡ್ತಾರೋ. ನೀವು 10 ಲಕ್ಷ 20 ಲಕ್ಷ ಹೇಳ್ತಾ ಇದ್ದೀರಿ, ದಯವಿಟ್ಟು ನಾನು ಕೈ ಮುಗಿತೀನಪ್ಪ. ನೀವು 10 ಲಕ್ಷ ಹೇಳ್ತಿರಲ್ಲ, ಅದರಲ್ಲಿ ಅರ್ಧ ಕೊಡಿ, ನಾನು ದನಗಳು ಕೊಟ್ಬಿಡ್ತೀನಿ. ನಾನು ಕಣ್ಣು ಮುಚ್ಚೆ ಕೊಟ್ಬಿಡ್ತೀನಿ. 5 ಲಕ್ಷ ಕೊಡಿ. ನಿಮ್ಮ ಮನೆಗೆ ಹೋದ್ರೆ ಇದೇ ದನಕ್ಕೆ 10 ಲಕ್ಷ ಹೇಳ್ತಿದ್ರಿ, ನನ್ನ ಮನೇಲಿ ಬರೀ ಕೇವಲ 5 ಲಕ್ಷ ಕೊಡಿ, ಬೇಡ ಇನ್ನೂ 50,000 ಕಡಿಮೆ ಕೊಡಿ, ಕೊಟ್ಬಿಡ್ತೀನಿ. ಈಗಿರೋದ್ರಿಂದ ಹಳ್ಳಿಕಾರು ಉಳಿತಾನೂ ಇಲ್ಲ, ಬೆಳಿತಾನೂ ಇಲ್ಲ. ಆಮೇಲೆ ಏನಾಗಿದೆ, ಉಳಿಸ್ತೀನಿ ಅಂತ ಅಂದ್ಕೊಂಡು ಯಾವುದೋ ವೈಯಕ್ತಿಕ ವಿಚಾರಗಳಿಗೆ ಮತ್ತು ಇನ್ನೊಂದಕ್ಕೆ. ಈಗ ನಾನು ದನ ಕಟ್ಟಿದ್ದೀನಿ, ನನ್ನನ್ನು ಕಂಡ್ರೆ ನಿಮ್ಗೆ ಆಗಲ್ಲ. ಅವನ ದನ ಹಂಗೆ ಅವ್ರವ್ರ ದನ ಅವ್ರವ್ರಿಗೆ ತಕ್ಕಂಗೆ ಇರ್ತವೆ. ದಯವಿಟ್ಟು ಯಾರೋ ಇನ್ನೊಬ್ಬರು ದನಗಳ ಬಗ್ಗೆ ಆಗಲಿ ಇನ್ನೊಬ್ಬರು ಇದ್ರ ಬಗ್ಗೆ ಆಗಲಿ ಮಾತಾಡಬಾರ್ದು. ಎಲ್ಲರಿಗೂ ಕೂಡ ಬಸವಣ್ಣ ದೇವರೇ. ಇದನ್ನು ಸಾಕ್ತವ್ರ ಮನೆ ಯಾವತ್ತೂ ಕೆಡಕಾಕಿಲ್ಲ. ನಮಗಂತೂ ಆ್ಯಕ್ಚುಲಿ 1 ವರ್ಷದಿಂದ ದನ ಇರಲ್ಲ. ನಮಗೆ ಒಂಥರ ಮನೇಲಿ ಮುಖ ಸುತ್ತು ನೋಡೋಕೆ ಎದ್ದ ತಕ್ಷಣ ದನ ಇಲ್ಲ, ಏನು ಮಾಡೋದು, ಮಾಡೋದು ಈ ಥರ ಈಗಿರೋದ್ರಿಂದ ದಯವಿಟ್ಟು ನಾನು ಎಲ್ಲ ನನ್ನ ಹಳ್ಳಿಕಾರ ಬಂಧುಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ನೀವು ಯಾರ್ಯಾರು ಏನೇನೋ ಬಿರುದುಗಳು ಕೊಟ್ಕೊಂಡು ಏನೇನು ಮಾಡ್ಕೊಂಡಿದ್ದೀರಿ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ. ಜಾತ್ರೆಗಳು ಮಾಡ್ತೀರಿ ಮಾಡಿ, ಬಸವಣ್ಣನ ಬೆರೆಸ್ತೀರಿ ಮೆರೆಸಿ, ನಮ್ದು ಅದಕ್ಕೇನೂ ತೊಂದರೆ ಇಲ್ಲ. ಬಟ್ ಆದರೆ ದಯವಿಟ್ಟು ಬೆಲೆಗಳನ್ನ ಸೂಕ್ತ ರೀತಿಲಿ ಹೇಳಿ ಸೂಕ್ತವಾಗಿ ಮಾರ್ಗದರ್ಶನ ಕೊಡಿ. ಸಣ್ಣ ಪುಟ್ಟ ರೈತರೆಲ್ಲ ನಿಮ್ಮ ಹತ್ರ ದನ ತಗೊಳಕ್ಕೆ ಬರೋಕ್ಕೆ ಹೆದರ್ತಾವ್ರೆ. ಎಕ್ಸ್ಪೆಷಲಿ ನಮ್ಮ ಚಾಮರಾಜನಗರ ಜಿಲ್ಲೆಯವರಂತೂ ನೀವು ಹೇಳ್ತಾ ಇರೋ ರೈಟ್ಗೆ ದನ ತಗೊಳ್ಳೋದೇ ಕಡಿಮೆ ಆಗ್ಬಿಟ್ಟವ್ರೆ. ಅಮ್ಮಮ್ಮ ಅಂದ್ರೆ ಇಡೀ ನಮ್ಮ ಜಿಲ್ಲೆಲೆಲ್ಲ ಸರ್ಚ್ ಮಾಡ್ತಾವೆ ಅಂತಂದರೆ 200 ಜೊತೆ ಸಿಕ್ಕೋದು ಹೆಚ್ಚು. ಅದು ಚೆನ್ನಾಗಿರೋಲ್ಲಿ ಒಂದು 50 ಜೊತೆ ಎತ್ತು ಸಿಗ್ತವೆ ನಿಮ್ಮ ಜಾತ್ರೆಗಾಗ ಅಂತ ಎತ್ತುಗಳು. ಪರಿಸ್ಥಿತಿ ಹಿಂಗಿರಾಗ ನಾವು ಉಳಿಸ್ಬೇಕು ಬೆಳೆಸ್ಬೇಕು, ಹೆಂಗೆ ಸಾಧ್ಯ? ಹಿಂಗಾಗಿದೆ ಪರಿಸ್ಥಿತಿ ಇವತ್ತು ಹಳ್ಳಿಕಾರದು. ಸರ್ ತಾವು ಬಂದಿದ್ದೀರಿ, ಇದು ನನ್ನ ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಇದಕ್ಕೆ ನಿಮ್ಮ ಅನಿಸಿಕೆನೂ ಕೂಡ ತಿಳಿಸಿ. ನೀವು ದಯವಿಟ್ಟು 4-6 ಜನಕ್ಕೆ ಈ ವಿಚಾರ ತಲುಪಬೇಕು. ಇಲ್ಲಿ ಯಾರನ್ನಾಗಲಿ ದೂಷಿಸ್ತಾ ಇಲ್ಲ, ಯಾರನ್ನಾಗಲಿ ಮಾತಾಡ್ತಾ ಇಲ್ಲ. ನಾವೇನಂತಂದರೆ ಪರಿಸ್ಥಿತಿ ಏನಾಗಿದೆ ಇವತ್ತು, ಒಂದು ಜೊತೆ ಎತ್ತುಗಳ ಬೆಲೆ 10 ರಿಂದ 12 ಲಕ್ಷಕ್ಕೆ ಹೋಗಿದೆ. ಹೋಗ್ಸಿರೋರು ಯಾರು? ಮಧ್ಯಮ ವರ್ಗದವ್ನು ತಗೊಳಕ್ಕಾಗತ್ತ? ಈಗ ನಮ್ಮ ಏರಿಯಾದಲ್ಲಿ ನಾನು ಒಂದೇ ವಾದ ನಂದು, ನೀವು 10 ಲಕ್ಷ 12 ಲಕ್ಷ ದಯವಿಟ್ಟು ಆ ಥರ ಯಾರು ಇದ್ದರೆ 10 ಲಕ್ಷ ಕೊಟ್ಬಿಟ್ಟು ತಗೊಳ್ತೀವಿ ಅನ್ನೋರು ಯಾರು ಇದ್ದರೆ ಬನ್ನಿ ನಮ್ಮ ಭಾಗಕ್ಕೆ. ಒಳ್ಳೊಳ್ಳೆ ದನಗಳವೆ, ನೀವು ಕೇಳಿದೋದಕ್ಕಿಂತ ಕಡಿಮೆ ರೇಟು ಕೊಡಿಸ್ಕೊಡ್ತೀವಿ. ಯಾಕೆಂದರೆ ನಮ್ಮ ತಂದೆಯವ್ರು ತಗೊಂಡಾಗಲೂ ಸೇಮ್ ಎತ್ತುಗಳು ಇನ್ನು 3ನೇ ವರ್ಷದಲ್ಲಿ ಇದೇ ಎತ್ತುಗಳು 1,40,000 ರೂಪಾಯಿ. ಇಡೀ ನಮ್ಮ ಮನೆ ಕುಟುಂಬದಲ್ಲೇ ಹೈಯೆಸ್ಟ್ ಬೆಲೆ ಕೊಟ್ಟು ತಗೊಂಡ್ರೆ ಎತ್ತುಗಳು. ನಮ್ಮ ತಂದೆ ಕಾಲ ನಮ್ಮ ತಾತನ ಕಾಲದಿಂದನೂ ಅತಿ ಹೆಚ್ಚು ಹಣ ಹಾಕಿ ತಗೊಂಡ್ರೆ ಎತ್ತು. ಅಂದರೆ ಇದಕ್ಕಿಂತಲೂ ಭಾರಿ ದೊಡ್ಡ ಎತ್ತು ಕಟ್ಟಿದ್ದೀವಿ, ಬಟ್ ಹೈಯೆಸ್ಟ್ ಹಣ ಹಾಕಿರೋದು ಎತ್ತಿಗೆ. ಇವತ್ತಿನ ಕಾಂಪಿಟೇಷನ್ ರೈಟಲ್ಲಿ ಹೈಯೆಸ್ಟ್ ಹಣ ಹಾಕಿರೋದು. ಇದಕ್ಕಿಂತಲೂ ದೊಡ್ಡ ಎತ್ತು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತಡಿಬೇಕು. ಆ ಥರದ ಎತ್ತುಗಳು ತಗೋತಾಯಿದ್ರು ಅವಾಗೆಲ್ಲ. 20,000 30,000 50,000, ಮ್ಯಾಕ್ಸಿಮಮ್ 1 ಲಕ್ಷ. 1,40,000ಕ್ಕೆ ಸೇಮ್ ಈಗ ಇದೆಯಲ್ಲ ನೋಡಿ, ಇದೇ ಥರ 2 ಅಲ್ಲಲ್ಲಿತ್ತು. ಇವಾಗ ಇದು ಕಡೆಗೆ ಬಂದಿದೆ. ಅಂದರೆ ಇದೇ ಹೈಟು, ಇದೇ ಕೈ ಕಾಲು ಎಲ್ಲ 2 ಅಲ್ಲಲ್ಲಿತ್ತು. ಈ ಕರ ಈ ಎತ್ತೇನಿದೆ, ಈ ಎತ್ತಿನ ಸಮಕ್ಕೆ ಒಂದು ಕರ ಇತ್ತು. ಒಟ್ಟು 1,40,000 ಜೊತೆ ತಗೊಂಡಿದ್ದು. ನಮ್ಮ ಕೈ ಬಿಟ್ಟು ಹೋದ್ಮೇಲೆ ಒಂದೇ ಎತ್ತು
1,20,000 ಹೋಯ್ತು ನಮ್ಮಿಂದ ಹೋದ್ಮೇಲೆ, ಮಂಡ್ಯದವ್ರಿಗೆ ಹೋದ್ಮೇಲೆ. ಅಲ್ಲಿಗೆ ಹೆಂಗಿದೆ ನಮ್ಮ ಕಡೆ ಪರಿಸ್ಥಿತಿ? ಆ ಕಡೆ ಹೋದರೆ ಬೆಲೆ ಜಾಸ್ತಿ. ಮಂಡ್ಯ, ಹಾಸನ, ಮೈಸೂರಿಂದ ಆ ಕಡೆಗೆ ಹೋಯ್ತು ಅಂತಂದರೆ ದನಗಳು ಬೆಲೆ ಜಾಸ್ತಿ. ಚಾಮರಾಜನಗರದಲ್ಲಿ ಮಾತ್ರ ದನಗಳು ಬೆಲೆ ಕಡಿಮೆ. ಕಾರಣ ಚಾಮರಾಜನಗರದಲ್ಲಿ ದನಗಳಿಗೆ ಯಾಕೆ ಬೆಲೆ ಕಡಿಮೆ? ಚಾಮರಾಜನಗರದಲ್ಲಿ ತಗೊಂಡು ಇದನ್ನು ಕಟ್ಟೋರ ಸಂಖ್ಯೆನೂ ಕಡಿಮೆ, ಇದನ್ನು ಉಳುಮೆ ಮಾಡೋರ ಸಂಖ್ಯೆನೂ ಕಡಿಮೆ ಆಗಿದೆ. ಇವಾಗೆಲ್ಲ ಟ್ರ್ಯಾಕ್ಟ್ರು ಅದು ಇದು ಬಂದಿರೋದ್ರಿಂದ ಹಂಗಾಗಿ ಈ ಕಡೆ ತಗೊಂಡವರು ಇದನ್ನು ನೋಡ್ಕೊಳ್ಳೋದಿಲ್ಲ. ಒಂದು ತಿಂಗಳು ಅವ್ರು ಶೋಕಿ ಗೀಕಿ ಮಾಡ್ಕೊತಾರೆ, ಜಾತ್ರೆಗಿದ್ರೆ ಕೊಟ್ಬಿಡ್ತಾರೆ. ಹಂಗಾಗಿ ಇದು ಸಂಖ್ಯೆ ಐತಿ ಇಲ್ಲಿ. ಇದು ತಗೊಳ್ಳೋರಿಗಿಂತ ಮುಖ್ಯವಾಗಿ ಕೆಲಸ ಮಾಡ್ಬೇಕು. ಇದನ್ನು ನೀವು ತಗೊಂಡು ಸುಮ್ಮನೆ ಮನೇಲಿ ಇಟ್ಕೊಂಡ್ರು ಪ್ರಯೋಜನ ಇಲ್ಲ ಸರ್. ಒಂದು ದಿನಕ್ಕೆ ಒಂದು ಜೊತೆ ಎತ್ತಿಗೆ 500 ರೂಪಾಯಿ ಖರ್ಚು ಬರ್ತದೆ. 500 ರೂಪಾಯಿಗೆ ಒಂದು ಸಂಸಾರ ನಡೆಯುತ್ತೆ. ಒಂದು ಡೈಲಿ ತಿಂಗಳಿಗೆ 15,000 ರೂಪಾಯಿ ಅಂತಂದರೆ 4 ಜನ ಇರೋ ಸಂಸಾರನ ಆರಾಮಾಗಿ ನಡೆಸ್ಬೋದು. ಒಂದು ಸಂಸಾರ ಸಾಕ್ಬೋದು ಹೊರತು ಒಂದು ಜೊತೆ ಎತ್ತಕ್ಕೆ ಕಷ್ಟ ಇದೆ. ಹಾಗಂತೇಳಿ ನೀವು ಯಥೇಚ್ಛವಾಗಿ ಸುಳ್ಳು ಹೇಳಿ ಇದು ಮಾಡೋದು 10 ಲಕ್ಷ ಅನ್ನೋದು 12 ಲಕ್ಷ ಅನ್ನೋದು ಯಾವುದೂ ಬೇಡಿ. ಸುಮಾರು ನಾವು ಒಂದು ಹೆಚ್ಚು ಕಡಿಮೆ, ನನಗೆ ಇವತ್ತು ಹೆಚ್ಚು ಕಡಿಮೆ 38-39 ವರ್ಷ. ನಾನು ಜಾತ್ರೆಗೆ 25-27 ವರ್ಷದಿಂದನೂ ಹೋಗ್ತಾಯಿದ್ದೀನಿ. ಅಲ್ಲಿ ಇದಿದೆ ಕಲ್ಯಾಣ ಮಂಟಪ ಅಂತಿದೆ. ಆ ಮಂಟಪದ ಪಕ್ಕನೇ ನಮ್ಗೆ ಗೊತ್ತಿರೋದು. ಬನ್ನಿ ಮುಡುಕ್ತರೆಗೆ ಈ ಸರಿ ಒಟ್ಟು ನಮ್ಗೆ ಗೊತ್ತಲ್ಲಿ 5 ಜೊತೆ ಇರ್ತವೆ, ನಮ್ಮವನು ಸೇರಿ ಮತ್ತು ನನ್ನ ಸ್ನೇಹಿತರವು 4 ಜೊತೆ. ಒಟ್ಟು ಅವೆಲ್ಲ ಸಣ್ಣ ಸಣ್ಣ ಕರುಗಳು, 2 ಹಾಲಲ್ಲು ಮತ್ತು ಇವು ಕಡೆ ಎತ್ತುಗಳು. 5 ಜೊತೆ ಎತ್ತಿರ್ತವೆ ಸರ್. ಬನ್ನಿ ತಾವುವೆ ನೋಡಿ. ದಯವಿಟ್ಟು ಎಲ್ಲರೂ ಕೂಡ ಹಳ್ಳಿಕಾರನ ಉಳ್ಸೋಕ್ಕೆ ಪ್ರಯತ್ನ ಮಾಡಿ, ಹಾಳು ಮಾಡೋಕ್ಕಂತ ಪ್ರಯತ್ನ ಮಾಡಿ. ಇವತ್ತು ನಡೀತಾ ಇರೋದು ನೋಡಿದ್ರೆ ಹಳ್ಳಿಕಾರ ಹಾಳಾಗತ್ತೆ ಹೊರತು ಉಳಿತಾ ಇಲ್ಲ. ಪರಿಸ್ಥಿತಿ ಹಿಂಗಾಗಿದೆ ನೋಡಿ ಸರ್. ಇಲ್ಲಿ 1 2 3 4 5 6 7 8 ಅಲ್ಲಿವೆ. 8 ಅಲ್ಲಿವೆ. ಇವು ಕರಲು ಹುಟ್ಟಿದಾಗಲೂ ಕೂಡ 8 ಅಲ್ಲಿರ್ತವೆ ನೋಡಿ. ಇಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮಧ್ಯ 2 ಅಲ್ಲಿ ಬಿದ್ದರೆ 8 ಅಲ್ಲೂ ನಿಮಗೆ ಹಿಂಗೆ ಇರ್ತವೆ. ಹಾಲಲ್ಲು ಅಂತ ಕರಿತೀವಿ. 2.5 ವರ್ಷ ಬೇಕು ಅಲ್ಲಿ ಬೀಳ್ಬೇಕಾದ್ರೆ. ಒಂದು ದನ ಸ್ವಲ್ಪ ಗಟ್ಟಿನತಿ ಆದರೆ ಅದಕ್ಕಿಂತ ಜಾಸ್ತಿ ತಗೊಳುತ್ತೆ. ಮ್ಯಾಕ್ಸಿಮಮ್ ಅಂದರೆ 2ರಿಂದ 2.5 ವರ್ಷ. 2 ಅಲ್ಲು ಅಂತ ಬರುತ್ತೆ. ಇದು ಮಧ್ಯದ ಬಿದ್ದರೆ 2 ಅಲ್ಲು. ಇದು ಬಿದ್ದಾಗ ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಒಂದು ಅಲ್ಲಿ ಹುಟ್ತಾ ಇರುತ್ತೆ. ಇದಕ್ಕೆ 2 ಅಲ್ಲು. ಪುನಃ ಈ ಕಡೆದು ಬಿದ್ದರೆ 4 ಅಲ್ಲು. ಇದು 6 ಅಲ್ಲು. ಇದು ಕಡೆ. ಈಗ ಇವು ಬಂದು ಕಡೆಗೆ ಬಿದ್ದು ಹುಟ್ಟವೆ. ಕಡೆಯಲ್ಲಿ ಇವು 2 ಕೂಡ ಕಡೆಯಲ್ಲು ನೋಡಿ. ಇಲ್ಲೂ ಸೇಮ್ ಇದೆ ಮತ್ತು ನೋಡಿ 2 ಕೂಡ ಸೇಮ್ ಇದೆ. ವಯಸ್ಸಲ್ಲಿ ಇದು ಇದಕ್ಕಿಂತ ಒಂದು 4ರಿಂದ 5 ತಿಂಗಳು ಚಿಕ್ಕದು ನೋಡಿ. ಯಾಕಂದರೆ ಅದು ಅಲ್ಲಿ ಬೆಳವಣಿಗೆಲೇ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಈ ಅಲ್ಲಿ ಬೆಳವಣಿಗೆ ಇದೆಯಲ್ಲ, ಇದು ಕಡಿಮೆ ಇದೆ ಅಲ್ಲು. ಇದರಲ್ಲಿ ನೋಡಿ ಇದು ಸ್ವಲ್ಪ ಜಾಸ್ತಿ ಇದೆ. ಇದಕ್ಕಿಂತ ಇದು ವಯಸ್ಸಲ್ಲಿ ಚಿಕ್ಕದು, ಏನೋ 4-5 ತಿಂಗಳು. ಮತ್ತು ಈ ಭಾಗ ನೋಡ್ತೀವಿ ಕತ್ತು ಯಾವಾಗಲೂ ಈ ಥರ ಇರಬೇಕು. ಇದೆಯಲ್ಲ ಇದು ಜಾಸ್ತಿ ಈ ಥರ ಹಿಂಗೆ ಅಲ್ಲಾಡ್ತಾ ಬಂದರೆ ಅದನ್ನು ತಗೊಳ್ಳಲ್ಲ. ಇದರಲ್ಲಿ ಒರಿಜಿನಾಲಿಟಿ ಬಂದು ಕತ್ತು ನೋಡಿ. ಗುಂಡಿಗೆ ಇದೆಲ್ಲ ತಗೋಬೇಕಿಲ್ಲಿ. ಈ ಥರ ಗುಂಡಿಗೆ ಇದೆಲ್ಲ ತಗೋಬೇಕು. ಮತ್ತು ಉದ್ದ ಪನ್ನ, ಕಾಲು, ಈ ಮುಂದೆಗಡೆ ಕಾಲು ಮತ್ತು ಹಿಂದಗಡೆ ಕಾಲು ಇದೆಲ್ಲ ನೋಡ್ತೀವಿ. ಮತ್ತು ಇವೆರಡೂ ಕೂಡ ಕುದುರೆಗಳಿಗೆ ಯಾವ ಥರ ಇರ್ತವೆ ಆ ಥರ ಇರ್ಬೇಕು. ಹಿಂದೆಗಡೆ 2 ಇದೆಯಲ್ಲ, ಇದು ಕುದುರೆಗಳಿಗೆ ಹೆಂಗಿರ್ತವೆ ಹಂಗಿರ್ಬೇಕು. ಮತ್ತು ಈ ಕಾಲು ಪ್ರತಿಯೊಂದು. ಆಮೇಲೆ ಕೂಟ ಹಾಕೋದು ಹೆಂಗೆ ಅಂತಂತಂದರೆ ಒಂದು ಎತ್ತಿಗೆ ಕೆಲವರು ಹೇಳ್ತಾರೆ ಮೊಕ್ಕದಲ್ಲಿ ಮಾತ್ರ ಸೇರ್ಕೊಂಡ್ರೆ ಅಂತಲ್ಲ. ಮೊಕ್ಕದಲ್ಲಿ ಒಂದು ಅಂತಲ್ಲ, ಉದ್ದ ಪನ್ನ ಅಗಲ ಕೈ ಕಾಲು ಎತ್ತು ಒಂದು ಕಡೆ ನಿಂತ್ಕೊಂಡು ನೋಡಿದ್ರೆ ಒಂದೇ ಸಮಕ್ಕೆ ಕಾಣಬೇಕು. ಒಂಚೂರು ಏರುಪೇರು ಇರ್ತವೆ. ಎಲ್ಲ ಎತ್ತನ್ನು ಒಂದೇ ಥರ ಸೇರ್ಸೋಕ್ಕಾಗಲ್ಲ. ಒಂದೊಂಚೂರು ಒಂದೊಂದು ದಾರ ಏರುಪೇರು ಇರ್ತವೆ. ಇದು ಜೊತೆ ಮಾಡ್ತಕ್ಕಂಥದ್ದು. ಇನ್ನು ಕೊಂಬು ಮಾಡ್ತಕ್ಕಂಥದ್ದು ಇದು ಈಗ ಏನಿದೆ ನಮ್ಮಲ್ಲಿ ಈಗ ಈ ಕೊಂಬು, ಇದು ಆ್ಯಕ್ಚುಲಿ ಒರಿಜಿನಲ್ ಕೊಂಬಿದು. ಇದಕ್ಕೆ ಇನ್ನೂ ಯಾವುದು ನಾವು ಆರ್ಡಿನರಿ ಕೊಂಬನ್ನ ಹಾಕ್ಸಿಲ್ಲ ನಾವು. ಈಗ ಒರಿಜಿನಲ್ ಕೊಂಬು. ಜಾತ್ರೆಗೆ ಹೋಗೋದು 1 ವಾರ ಅಥವಾ 15 ದಿನ ಅಂತ ಸುಮಾರು ಒಂದು ಅರ್ಧ ಅಡಿಯಿಂದ ಹಾಕಿಸ್ತೀವಿ, ಪ್ಯಾಚ್ ಮಾಡಿಸ್ತೀವಿ. ಇಲ್ಲಿಂದ ಕಟ್ಟಿಸೋದು, ಮೇಲೆ ಕಟ್ಟಿಸ್ತೀವಿ. ಇದು ಕೊಂಬು ಮುರಿಯೋದು ಬಂದಿದ್ದು, ಮುರಿಯೋದು. ಕೊಂಬು ಮುರಿಯೋದನ್ನು ಬಂದು ನೋಡಿ ಇಲ್ಲಿ ಮುರಿದಿದ್ದಾರೆ ನೋಡಿ, ಇಲ್ಲಿ ಕಳ್ತಾ ಇದು ಕೊಂಬು ಮುರಿದಿರೋದು. ಇದು ಇದಕ್ಕೆ ನಮ್ಮ ದನಗಳ ಕೊಂಬು ಮಾಡಿದವ್ರು ಬಂದು ಬನ್ನೂರವರು ರಾಜಣ್ಣ ಅಂತೇಳಿ, ಅವ್ರದ್ದು ದಿನ ಅದೇ ಕಸುಬು. ಕೊಂಬು ಮುರಿಯೋದು ಮತ್ತು ಕೊಂಬು ಒರಿಯೋದು ಮತ್ತು ಬುಡ ಕಟ್ ಮಾಡ್ತಕ್ಕಂಥದ್ದು. ಇದೆಯಲ್ಲ
ಈ ಕೊಂಬನ್ನು ಇದು ಸ್ವಲ್ಪ ನಿಮಗೆ ನೋಡ್ತಾ ಇರಿ, ಇದು ಈ ಎತ್ತಿಗೆ ಒಂದು ಚೂರು ಕೊಂಬು ಹಿಂದೆಗಡೆ ಬಿದ್ದಂಗಿಲ್ವಾ? ಹೌದು. ಅದು ಕರೆಕ್ಟಾಗಿ ಸ್ಟ್ರೈಟ್ ಆಗಿದೆ. ಇದಕ್ಕೆ ಒಂಚೂರು ಹಿಂದೆಗಡೆ ಬಿದ್ದಂಗಿದೆ. ಅದನ್ನ ಏನು ಮಾಡ್ತಾರೆ ಕೆಲವರು ಸ್ಟ್ರೈಟ್ ಮಾಡಿಸ್ಬೇಕು ಅಂತಂದರೆ ನೋಡಿ, ಇಲ್ಲಿ 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 ಬುಡ ಹೊಡಿತಾರೆ. ಈ ಜಾಗದಲ್ಲಿ ಸುತ್ತಿಗೆ ಹೊಡೆದು ಮತ್ತು ಅವ್ರ ಹತ್ರ ಒಂದು ಇದಿರುತ್ತೆ ಸ್ಪ್ಯಾನರ್ ಥರ, ಅದನ್ನು ಹಾಕಿ ಹಿಂಗೆ ಮುರಿತಾರೆ ಪೂರ್ತಿ. ಮುರಿದಾಗ ಏನಾಗುತ್ತೆ, ನಾವು ಯಾವ ಕಡೆ ಟರ್ನ್ ಬೇಕಾದ್ರೂ ಕೊಂಬು ಮಾಡ್ಬೋದು. ಮೇಲ್ಗಡೆ ಚರ್ಮ ಗಿರ್ಮ ಎಲ್ಲ ಹಿಂಗೆ ಇರ್ತವೆ, ಬಟ್ ಒಳಗಡೆ ಬುಡ ಓಪನ್ ಆಗಿರುತ್ತೆ. ಅದನ್ನು ನಾವು ಹಿಂಗೆ ಬೇಕಾದ್ರೂ ಟರ್ನ್ ಮಾಡ್ಬೋದು, ಹೆಂಗೆ ಬೇಕು ನಾವು ಹೆಂಗೆ ಬೇಕು, ಯಾವ ಲೆವೆಲ್ಗೆ ಬೇಕು ಆ ಲೆವೆಲ್ಗೆ ನಿಲ್ಲಿಸ್ಕೊಂಡು POP ಪ್ಲಾಸ್ಟ್ರ್ ಮಾಡಿ ಕೊಂಬನ್ನು ಪ್ಯಾಚ್ ಮಾಡಿ ಬಿಡ್ತಾರೆ. ಒಂದು 20 ರಿಂದ 25 ದಿನ ಆದಮೇಲೆ ತುಂಬ ಹುಷಾರಾಗಿ ನೋಡ್ಕೋಬೇಕು. ಮುಂದೆಗಡೆ ಗೋಡೆ ಆ ಥರ ಚೆಂಡಿಗೆ ಅದಕ್ಕೆ ಯಾವುದಕ್ಕೂ ತಿವಿಯೋ ಥರ ಇರಬಾರ್ದು. ಏಕೆಂದರೆ ಒಂದು ಸರಿ ತಿವಿದು ಹಾಳು ಮಾಡ್ಕೊತು ಅಂತಂದರೆ ಮತ್ತೆ ಸೆಟ್ಟಾಗಲ್ಲ. ಇದು ಒಂದು ಸತಿ ಹೋಗ್ತು ಅಂತಂದರೆ ಕೊಂಬು ಮತ್ತೆ ಸೆಟ್ಟಾಗಲ್ಲ. ಅದನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು. ಮತ್ತು ಸುಮಾರು ಸುಳಿಗಳಿವೆ, ಪರ್ಚ್ ಸುಳಿ, ಚಟ್ಟದ ಸುಳಿ, ಮತ್ತು ನಗುಮುರ್ಗ್ ಸುಳಿ, ಮತ್ತು ನೀರಿಗೆ ಸಂಬಂಧಪಟ್ಟಿದ್ದು ಒಂದು ಸುಳಿ ಇದೆ. ಕೆಲವೊಂದು ತಪ್ಪು ಸುಳಿಗಳಿವೆ. ತಪ್ಪು ಸುಳಿ ದನನ ಯಾರೂ ಸಾಮಾನ್ಯವಾಗಿ ಕಟ್ಟಲ್ಲ. ಅಂದರೆ ಅವು ಹುಟ್ಟಬಾರ್ದು ಅಂತಲ್ಲ, ಕೆಲವೊಂದು ಸುಳಿಗಳು ಹುಟ್ಟಿದ ಮನೆಗೆ ಏನೂ ತೊಂದರೆ ಇಲ್ಲ. ತಪ್ಪು ಸುಳಿ ಹುಟ್ಟಿದ್ರು ಆ ಮನೆಗೇನೂ ಸಮಸ್ಯೆ ಇಲ್ಲ, ತಗೊಳ್ಳೋವನಿಗೆ ಶ್ರೇಯಸ್ಸಲ್ಲ. ಈಗ ಚಟ್ಟದ ಸುಳಿ ಅಂತ ಕರೀತಾರೆ. ಅದನ್ನು ಆ ಸುಳಿ ದನನ ತಗೊಂಡ್ರೆ ಚಟ್ಟ, ಅದ್ರ ಹೆಸರೇ ಚಟ್ಟದ ಸುಳಿ. ಇದರಿಂದ ಏನೋ ಸಮಸ್ಯೆ ಐತೆ, ಸಾವು ನೋವು ಚಟ್ಟ, ಈ ಥರ ಒಂದೊಂದು ಏರಿಯಾದಲ್ಲಿ ಒಂದೊಂದು ಭಾವನೆಗಳಿದೆ ಅದಕ್ಕೆ ಆ ಸುಳಿ ಬಗ್ಗೆ. ಈಗ ನಮ್ಮ ಮನೇಲಿ ಚಟ್ಟದ ಸುಳಿ, ಪರ್ಚ್ ಸುಳಿ ಈ ದನಗಳೆಲ್ಲ ತಗೊಂಡ್ರೆ ನಮಗೆ ಮನೆಗೆ ಮತ್ತು ಮನೆ ವ್ಯವಹಾರಕ್ಕೆ ತೊಂದರೆ ಅಂತ. ಇನ್ನೇನು ಬಸವಣ್ಣನಿಗೇನು ತಪ್ಪಲ್ಲ, ಅದು ಬಸವಣ್ಣ ದೇವರಿಗೆ ನೋಡಿ ಯಾವ ಸುಳಿನೂ ತಪ್ಪಲ್ಲ. ಬಟ್ ಆದರೆ ಕಟ್ಟವನಿಗೆ ಶ್ರೇಯಸ್ಸಲ್ಲ ಅಂತ ಕೆಲವೊಬ್ರು ಇದ್ದಾರೆ. ಅದರಲ್ಲಿ ಆ ಥರ ಸುಳಿ ದನ ಕಡಿಮೆ ರೇಟ್ ಸಿಗ್ತವೆ, ಅವ್ರು ಕಟ್ತಾರೆ. ಅವರು ಉತ್ತರ ಕರ್ನಾಟಕ ಸೈಡಲ್ಲಿ ಅವರು ಕಟ್ತಾರೆ. ಅವರು ಆ ಸುಳಿ ದನವನ್ನು ತಗೊಂಡು ಕಟ್ತಾರೆ. ಕೆಲವೊಬ್ರಿಗೆ ಆಗುತ್ತೆ. ಈಗ ನಮ್ಮ ಮನೆಗಳಲ್ಲಿ ನಾವು ಯಾವುದೇ ತಪ್ಪು ಸುಳಿ ಇರೋ ದನನ ಕಟ್ಟಲ್ಲ, ಆಮೇಲೆ ಇಟ್ಕೊಳ್ಳಲ್ಲ. ಪ್ರಾರಂಭದಿಂದನೂ ಕೇಳಿದಷ್ಟು ಕೊಟ್ಬಿಡ್ತೀವಿ. ಒಂದು ಸತಿ ಗೊತ್ತಿಲ್ಲದೇ ತಗೊಬಿಟ್ರುವೆ ಆ ದನ ನೋಡ್ಬಿಟ್ಮೇಲೆ ನಾವು ಕೇಳಿದಷ್ಟು ಕೊಟ್ಬಿಡ್ತೀವಿ. ಇದು ಇನ್ನು ಸುಳಿಗಳಲ್ಲಿ ಅಷ್ಟಕ್ಕೆ ಸಂಬಂಧಪಟ್ಟಿದ್ದು. ನಡಿಗೆಗಳನ್ನೂ ಅಷ್ಟೇ, ಕಾಲು ಬೀಸೋದಾಗ್ಬೋದು, ಮತ್ತು ಒಂದೇ ಥರ ಮಡಗಬೇಕು ಅಜ್ಜನ, ಹಿಂದೆಗಡೆ ಕಾಲು ಮುಂದೆಗಡೆ ಕಾಲು ಎಲ್ಲನೂ. ಅದನ್ನೆಲ್ಲ ನೋಡಿ ನಾವು ದನನ ಆಯ್ಕೆ ಮಾಡ್ತೀವಿ. ಈಗ ನಿಮಗೆ ವಾಕಿಂಗ್ ಬಿಟ್ಟಿದ್ದಲ್ಲಿ ನೋಡಿ, ಹೋಗ್ಬೇಕಾದ್ರೆ ಒಂದೇ ಥರ ಹೋಗ್ಬೇಕು, ನಡೆಯೋದು ಮತ್ತು ಇನ್ನೊಂದು, ಅದನ್ನೆಲ್ಲ ನೋಡಿ ನಾವು ದನನ ಆಯ್ಕೆ ಮಾಡ್ತಕ್ಕಂಥದ್ದು. ಆಮೇಲೆ ದನನ ಕೆಲವರು ನೀವು ಬೆಲೆ ಹೆಂಗೆ ನಿಗದಿ ಮಾಡ್ತೀರಾ ಅಂತ ನಿಮ್ಮ ಪ್ರಶ್ನೆ. ಈಗ ಏನಕ್ಕೆ ಇದಕ್ಕೆ 3-3 ಲಕ್ಷ ಏನಕ್ಕೆ ಕೊಟ್ರಿ ಹೆಂಗೆ ಅಂತ. ಇದು ಸಾಮಾನ್ಯವಾಗಿ ದನ ಕಟ್ಟಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಜೊತೆ ಎತ್ತು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಈ ಎತ್ತು ಇಷ್ಟಕ್ಕೆ ಬಾಳುತ್ತೆ, ಇಷ್ಟಕ್ಕೆ ಹೋಗುತ್ತೆ ಅಂತ. ಅದ್ರ ಉದ್ದ ಪನ್ನ ನೋಡಿ, ಹೈಟ್ ಎಷ್ಟಿದೆ ಅಂತಂದರೆ ಇದು ನನ್ನಿದಿದೆ. ಈಗ ಕಡೆಗೆ ಬಂದಿದೆಯಲ್ವಾ, ಈ ಕಡೆ ವರ್ಷದಲ್ಲಿ ದನ ಬೆಳೆಯೋದು. ಇವಾಗೆಲ್ಲ ನಾರ್ಮಲ್ ಬೆಳೆದಾಟ ಬೆಳೆದಿರುತ್ತೆ. ಇವಾಗ ಇದು ಒಳ್ಳೆ ಬೆಳೆಯೋ ವಯಸ್ಸಿದು. ಇನ್ನು 4 ರಿಂದ 5 ವರ್ಷ ಒಳ್ಳೆ ಬೆಳೆಯುತ್ತೆ. ಕಡೆ ಬಿದ್ದ ತಕ್ಷಣ ಕೆಲವ್ರು ಹೇಳ್ತಾರೆ ಕಡೆ ಆಗೋಯ್ತು, ಎತ್ತಿಗೆ ವ್ಯಾಲ್ಯೂ ಕಡಿಮೆ ಅಂತ. ಕಡೆ ಆದಮೇಲೂ ಕೂಡ 5 ರಿಂದ 6 ವರ್ಷ ದನ ಕಟ್ಬೋದು, ತಪ್ಪಿಲ್ಲ. ದಯವಿಟ್ಟು ಹೊಸಬ್ರು ಕಟ್ತಕ್ಕಂಥವ್ರು ಕಡೆ ಬಿದ್ದಿತ್ತು, ಕಡೆ ಆಗೋಯ್ತು, ವಯಸ್ಸಾಯಿತು ಅಂತಲ್ಲ. ಕಡೆ ಬಿದ್ದ ಮೇಲೂ 5 ರಿಂದ 6 ವರ್ಷ ಕಟ್ಬೋದು, ಮಾಡ್ಬೋದು ಅದನ್ನು. ಈಗ ಮತ್ತೆ ಹೊಸ್ದಾಗಿ ಹುಡುಗರುಗಳಿಗೆ ಗೊತ್ತಿರಲ್ಲ, ಅವ್ರಿಗೆ ಹೇಳ್ಬಿಡಿ. ನೀವು ಎಡಗೋಲು ಮತ್ತು ಬಲಗೋಲು ಯಾವ ಥರ ಗುರ್ತು ಮಾಡ್ತೀರಾ? ಗುರ್ತು ಇದು ಏನಿಲ್ಲ ಸರ್. ಇದು ಎಡಗೋಲು ಬಲಗೋಲು ಇದನ್ನು ನಾನು ಗುರ್ತು ಮಾಡಿರೋದಲ್ಲ, ಮತ್ತು ನನಗೆ ಕೊಟ್ಟವ್ರು ಅವ್ರು ಗುರ್ತು ಮಾಡಿರೋದು ಅಲ್ಲ. ಇದು ಅದಕ್ಕಿಂತ ಹಿಂದೆ ಪ್ರಾರಂಭದಲ್ಲಿ ಕರುಗಳು ಯಾರು ಮಾಡಿದ್ರು, ಕೂಟ ಯಾರು ಹಾಕಿದ್ರು, ಅವರೇ ಏನು ಮಾಡಿರ್ತಾರೆ, ಒಂದು ಬಲಗೋಲ್ಗೆ ಒಂದು ಎಡಗೋಲ್ಗೆ ಕಟ್ಕೊಂಡಿರ್ತಾರೆ. ಕಟ್ಕೊಂಡು ಕೆಲಸ ಮಾಡಿಸಿ ಅವು ಅದೇ ಕೋಲಲ್ಲಿ ಹೋಗ್ಬೇಕು ಅಂತ ರೂಢಿ ಮಾಡಿರ್ತಾರೆ, ಅಭ್ಯಾಸ ಮಾಡಿರ್ತಾರೆ. ಈಗ ನಾನು ದನ ತಗೊಂಡೋಗ ಈ ದನ ತಗೊಂಡೋಗ ಗಾಡಿ ಬಿಡಿ, ಇದು ಬಲಗೋಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಇದು ಎಡಗೋಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ದನ ಯಾವಾಗ ಕೋಲ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗೋಗುತ್ತೆ ನಿಮಗೆ ಅಂತಂದರೆ, ಇದನ್ನು ಈ ಕಡೆ ಕಟ್ಟಿ ಇದನ್ನು ಈ ಕಡೆ ಕಟ್ಟಿದ್ರೆ ಅವು ಹೋಗೋ ವೇ ಇದೆಯಲ್ಲ, ಸ್ಟ್ರೈಟಾಗಿ ಹೋಗೋಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೂಕಾಡ್ತವೆ. ಅಂದರೆ ನಾನು ಈ ಕಡೆ ಅಲ್ಲ, ನನ್ನ ಪ್ಲೇಸ್ ಆ ಕಡೆ ಅನ್ನೋ ಥರ. ಈಗ ಮೂಕ್ ಪ್ರಾಣಿಗಳಿಗೆ ಹೇಳ್ಬೋದು ನೀವು, ಅವಕ್ಕೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ. ಈಗ ನಮ್ಮ ಜಮೀನಿಗೆ ನಮ್ಮ ಮನೇಲಿ ಕಟ್ಟಿ ಬಿಟ್ಬಿಟ್ರೆ ಸರ್, ಆ ಜಾಗದಲ್ಲದಲ್ಲ ಅಲ್ಲೇ ಬಂದು ನಮ್ಮ ದನ ನಿಲ್ಲೋದು. ಒಂದು ಸರಿ ಒಂದು ರೂಢಿ ಮಾಡಿಬಿಟ್ರೆ ಅವಕ್ಕೆ, ನಾವು ಗಾಡಿ ಕಟ್ಬಿಟ್ಟು ಹಿಂದ್ಗಡೆನ ಸ್ಕೂಟ್ರಲ್ಲೇ ಬರೋದು. ಗಾಡಿ ಕಟ್ಬಿಟ್ಟು ಊರು ಕಟ್ಸ್ಬಿಟ್ಟು ಬಿಟ್ಬಿಟ್ರೆ ಅವನ್ನ ಗಾಡಿಗೆ ಹಗ್ಗ ಕಟ್ಬಿಟ್ಟು ನಾನು ಪಡನ ಸ್ಕೂಟ್ರಲ್ಲಿ ಬರ್ತೀನಿ. ಅವು ಪಾಡ್ಗೆ ಅವು ಬಂದು ಇಲ್ಲಿ ನಿಂತ್ಕೊತವೆ. ಒಬ್ಬರು ತೋಟಕ್ಕೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಅದು ನಾವು ಹೆಂಗೆ ರೂಢಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು.
ಆಮೇಲೆ ಇವನ್ನ ಬಿಟ್ಟು ಮೇಯಿಸಲ್ಲ, ಕಟ್ಟು ಮೇಯಿಸ್ತೀವಿ. ಬಿಟ್ಟು ಮೇಯಿಸೋ ದನ ಆಗಿದ್ರೆ ಎಲ್ಲಂದ್ರಲ್ಲಿ ಬಾಯಿ ಹಾಕೋ. ಇವು ಕಟ್ಟು ಮೇಯಿಸೋದ್ರಿಂದ ಕರೆಕ್ಟಾಗಿ ಅವು ಜಾಗದಲ್ಲೇ ಬರಬೇಕು, ಅವು ಇದರಲ್ಲೇ ಬರಬೇಕು. ಆಮೇಲೆ ನಾಟಿ ದನಗಳದ್ದು ವೈಶಿಷ್ಟ್ಯತೆ ಏನಂತಂದರೆ, ಕೆಲವೊಂದು ದನಗಳಿವೆ ಒಂದ್ರಲ್ಲಿ ಕುಡಿದಂಥ ನೀರನ್ನ ಇನ್ನೊಂದು ದನ ಕುಡಿಯೋಲ್ಲ. ತುಂಬ ಸೆನ್ಸಿಟಿವ್, ತುಂಬ ಅಬ್ಸರ್ವೇಷನ್ ಜಾಸ್ತಿ ಇವಕ್ಕೆ. ಈಗ ನಾನು ಎಲ್ಲೋ ಒಂದು ದಿನ ಇರಲ್ಲ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಈ ದನಗಳನ್ನೇ ಬಂದು ನನ್ನ ಕೈಗೆ ಬಂದು 1.5 ತಿಂಗಳಾಯಿತು. ನಾನು ಒಂದು ಡೇ ಇಲ್ಲ ಅಂತಂದರೆ ನಾನು ಬಂದ ತಕ್ಷಣ ಅವು ಹೆಂಗೆ ಮಲಗಿರಲಿ, ನನ್ನ ಸದ್ದು ಬಿದ್ದ ತಕ್ಷಣ ಎದೊಳ್ತವೆ. ಅವಕ್ಕೆ ಬಂದ, ನಮಗೆ ಮೇವು ಹಾಕೋನು, ನಮ್ಮ ಒಡೆಯ ಬಂದ ಅನ್ನೋದೊಂದು ಇದು. ನಾಟಿ ದನಗಳು ತುಂಬ ಚೆನ್ನಾಗಿ ಅದನ್ನು ಮನುಷ್ಯರ ಜೊತೆ ಇದು ಮಾಡ್ತವೆ. ಮತ್ತು ಕರುಗಳನ್ನ ತಿದ್ದದು ಅಂತ ಹೇಳ್ತೀವಿ ಮೊದಲನೇ ಸ್ಟೇಜಲ್ಲಿ, ಹಂತದಲ್ಲಿ. ಅದಕ್ಕೆ ವ್ಯವಸಾಯ ಮಾಡೋದನ್ನ ಕಲಿಸೋದು. ಅಭ್ಯಾಸ ಮಾಡಬೇಕು. ಆ ತಿದ್ದದ್ರದ್ದು ಯಾವ ಥರ ಪದ್ಧತಿ ಇರುತ್ತೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ? ತಿದ್ದದು ಸರ್, ನಮಗೆ ನಾವೇನು ಯಾವುದೇ ಕರ ತಿದ್ದಿಲ್ಲ. ನಮ್ಮ ತಂದೆ ಅವರು ತಿತ್ತಾಯಿದ್ರು, ಸಣ್ಣ ಸಣ್ಣ ಕರುಗಳು ತಗೊಂಬಂದು ತಿತ್ತಾಯಿದ್ರು ಅವರು. ತಿದ್ದದು ಅಂತ ಏನಿಲ್ಲ ಸರ್, ಇವುಗಳಿಗೆ ಉಳುಮೆ ಮಾಡೋದಕ್ಕೆ ಏನು ನೊಗ ಬಳಸ್ತೀವಿ, ಆ ನೊಗನ ಫಸ್ಟು ಉಳುಮೆ ನೊಗನ ಹಾಕೊಳ್ತೀವಿ ಎರಡಕ್ಕೂ. ಜೊತೆಗೆ ಯಾವುದೇ ನೇಗ್ಲಾಗಲಿ ಇನ್ನೊಂದಾಗಲಿ ಏನೂ ಕಟ್ಟಲ್ಲ. ಸುಮ್ಮನೆ ನೊಗ ಹಾಕೊಂಡು ಒಂದು ವಾರಗಟ್ಟಲೆ ಓಡಾಡಿಸ್ತೀವಿ. ಅವು ನಡಿಗೆ ಕಲ್ತ್ಕೊಳ್ಳಿ, ಹೆಗಲ ಮೇಲೆ ಏನೋ ಒಂದು ವೆಯ್ಟ್ ಇದೆ, ಭಾರ ಹೊರೋದನ್ನು ಕಲೀಲಿ ಅಂತ. ಅದಾದಮೇಲೆ ಏನು ಮಾಡ್ತೀವಿ, ಒಂದು ಮರದ ತುಂಡು ಕಟ್ತೀವಿ. ಎಲ್ಲಿಗೆ? ಈ ಮಧ್ಯಕ್ಕೆ. ಯಾಕಂದರೆ ಕಾಲ ಹತ್ರ ನೊಗ ಬರ್ಬೇಕಾದ್ರೆ ಎಳ್ಕ ಬರ್ಬೇಕಲ್ಲ, ಅದನ್ನು ಕಟ್ಕೊ ಓಡಾಡಿಸ್ತೀವಿ. ಅದಾದ ನಂತರ ಆಮೇಲೆ ಗಾಡಿ ಕಟ್ತೀವಿ. ಗಾಡಿ ಕಟ್ಟಿ ಗಾಡೀಲಿ ಆ ಕಡೆ ಈ ಕಡೆ ಗುಂಟ ಹಾಕಿ ಅಕ್ಕಪಕ್ಕ ಸ್ವಲ್ಪ ಒಂದು ಒಬ್ಬರು ಇಬ್ಬರು ಹಿಡ್ಕೊಂಡು ಓಕೆ, ಹಿಂದೆಗಡೆ ಪಂದೆಗಡೆ ಸದ್ದಾದರೆ ಓಡದೆ ಇರೋದು, ಮಾಡದೇ ಇರೋದು, ಇನ್ನೊಂದು ಮತ್ತೊಂದು, ಇದನ್ನೆಲ್ಲ ಕಲಿಕೆ ಮಾಡೋದು. ಕೆಲವೊಂದು ದನಗಳು ಬೆದಿರ್ತವೆ. ಈಗಲೂ ನನ್ನ ದನ ಇದು ವಾದ್ಯ ಸದ್ದು ಕಂಡ್ರೆ ಓಟಕ್ಕೆ ನಿಂತ್ಕೊಳತ್ತಿದು. ಇದು ಏನಾಗಿದೆ, ಇದು ಹಿಂದೆ ಹಂಗಿರಲಿಲ್ಲ. ಇದು ಕಳೆದ ವರ್ಷ ಬಂಡಿ ಓಡಿಸ್ಬಿಟ್ರಿ ಇದರಲ್ಲಿ. ಆವಾಗ ಗಾಸಾಗಿರೋದು ಎತ್ತಿದು. ಇವತ್ತಿಗೂ ಬಂಡಿ ಕಟ್ತು ಅಂತಂದರೆ ಓಡೋಕ್ಕೆ ಫಸ್ಟ್ ಒನ್ ಎತ್ತು. ಕೆಲವೊಂದು ದನ ನೀವು ಏನಕ್ಕಾರು ಕಟ್ಟಿ, ನೀವು ಎಲ್ಲಿಗಾರು ಕಟ್ಟಿ ಓಡಲ್ಲ. ಅವು ಎಷ್ಟೇ ಸೌಂಡ್ ಮಾಡಿ ಓಡಲ್ಲ, ಅವಕ್ಕೆ ಅಭ್ಯಾಸ ಆಗ್ಬಿಟ್ಟಿರ್ತವೆ. ಕೆಲವೊಂದು ಬೆದರ್ಬಿಟ್ರೆ, ಒಂದು ಸತಿ ಬೆದರಿದ್ರೆ ಎತ್ತು ಮತ್ತೆ ಅದು ಸರಿ ಆಗ್ಬೇಕಾದ್ರೆ ತುಂಬ ಕಷ್ಟ. ಇದು ಪರಿಸ್ಥಿತಿ. ಸರ್, ಇದು ನಿಮ್ಮ ಎತ್ತುಗಳ ದಿನಚರಿ ಹೇಗಿರುತ್ತೆ ಸರ್? ಬೆಳಗಿನ ದಿನಚರಿ ಬೆಳಗಿನ ದಿನಚರಿ ಅಂತಂದರೆ ಸರ್, ಈಗ ನಾವು ಎದ್ದೇಳ್ತೀವಲ್ಲ, ನಾವು ಎದ್ದ ತಕ್ಷಣ ನಾವು ಬಂದು ದೊತ್ತು ದನಗಳು ನೋಡ್ಬಿಟ್ಟು ತಿಂಡಿನ ಅವಕ್ಕೆ ಸಾಯಂಕಾಲ ಟೈಮೇ ನೆನೆಸಿಟ್ಟಿರ್ತೀವಿ. ಆ ತಿಂಡಿನ ಕೊಡ್ತೀವಿ ಇವಕ್ಕೆ. ಏನೇನು ಕೊಡ್ತೀರಾ? ಏನೇನು ಕೊಡ್ತೀವಿ ಅಂತಂದರೆ, ನಮ್ಮ ಮನೇಲಿ ನಾನು ಕೊಡ್ತಾ ಇರ್ತಕ್ಕಂಥದ್ದು ರವೆ ಬೂಸ ಮತ್ತು ಅವಲಕ್ಕಿ ಬೂಸ, ಹುರುಳಿ ನುಚ್ಚು, ಅಕ್ಕಿ ನುಚ್ಚು. ಸರಿನಾ ಸರ್? ಅಕ್ಕಿ ನುಚ್ಚು, ಹುರುಳಿ ನುಚ್ಚು ಮತ್ತು ಹಸಿ ಕಡಲೆ ನುಚ್ಚು. ಇಷ್ಟು ನಮ್ಮ ಮನೇಲಿ ಕೊಡ್ತಾ ಇರೋದು ನಾವು. ಒಂದು ಟೈಮ್ಗೆ ಒಂದು ದನಕ್ಕೆ 2.5 ಸೇರಿಂದ 3 ಸೇರು ತನಕ ಕೊಡ್ತಾಯಿದ್ವಿ. 2.5 kg ಇಂದ 3 kg. ಇದು ಬೆಳಗ್ಗೆ ಒಂದು 7ರಿಂದ 7:30 ಒಳಗಡೆ ಆಸುಪಾಸಲ್ಲಿ ಕೊಡ್ತಕ್ಕಂಥದ್ದು. ಕೊಟ್ಬಿಟ್ಟು ತಿಂಡಿ ತಿಂದಾದಮೇಲೆ ಮನೆಯಿಂದ ಈಚೆ ಇದೆಯಲ್ಲ, ಗೂಟ ಇದೆ ನೋಡಿ, ಅಲ್ಲಿ ಗೂಟ ಹಾಕಿದ್ದೀವಲ್ಲ, ಆ ಗೂಟದ ಹತ್ರ ಕಟ್ಟಾಕ್ಬಿಡ್ತೀವಿ. ಒಂದು ಅರ್ಧ ಗಂಟೆ ಬಿಸಿಲು ಚೆನ್ನಾಗಿ ಅವು ಮಲ್ಗೋಕ್ಕಾಗದಿರೋ ಥರ ಹೈಟಾಗಿ ಕಟ್ಟಾಕ್ಬಿಡ್ತೀವಿ. ಅದು ಅರ್ಧ ಗಂಟೆ ಆದಮೇಲೆ ಮತ್ತೆ ಹಗ್ಗ ಲೂಸ್ ಮಾಡಿಬಿಟ್ಟು ಒಂದಷ್ಟು ಭತ್ತದ ಹುಲ್ಲು ಇದೆಯಲ್ಲ, ನೆಲ್ಲುಲ್ಲು ಅಂತ ಕರಿತೀವಿ ಅದನ್ನು ಹಾಕ್ತೀವಿ. ಅದಾದ ಮುಗಿದ್ಮೇಲೆ ನಾನು ತಿಂಡಿ ಗಿಂಡಿ ಆದಮೇಲೆ ನಾನು ಜಮೀನಿಗೆ ಕಟ್ಕೊಂಡ್ಬಂದ್ಬಿಡ್ತೀನಿ. ಇಲ್ಲಿ ಬಂದರೆ ರಾಗಿ ಹುಲ್ಲು ಮತ್ತು ಹುರುಳಿಕಾಯಿ, ಮತ್ತು ನೀರು ಕೇಳಿದಾಗ ನೀರು. ಮತ್ತು 5 ಗಂಟೆಗೆ ವಾಪಸ್ ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋ ಅಷ್ಟರಲ್ಲಿ ಮತ್ತೆ ತಿಂಡಿ ಕೊಟ್ಟಾದ್ಮೇಲೆ ಅದೆಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳೆದಾದ್ಮೇಲೆ ಮತ್ತೆ ತಿಂಡಿ ಉಣಿ ಹಾಕಿರ್ತೀನಿ. ಮತ್ತು ಸಾಯಂಕಾಲ ಅದೇ ತಿಂಡಿ. ಈಗ ಸೇಮ್ ಏನು ಕೊಡ್ತೀನಿ, ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮು ಅದೇ ತಿಂಡಿ. ಆದಮೇಲೆ ಮತ್ತೆ ಹುಲ್ಲು. ಮತ್ತು 9:30ಗೆ ನಾವು ಮಲ್ಗೋಕ್ಕೆ ಹೋಗೋ ಸಂದರ್ಭದಲ್ಲಿ ಹಾಲು ಮತ್ತು ಒಂದೊಂದು ಮೊಟ್ಟೆ. ಇಷ್ಟು ಇವಾಗ ಕೊಡ್ತಾ ಇರೋದು. ಜಾತ್ರೆ ಮುಗಿದ ಮೇಲೆ ಹಾಲು ಮೊಟ್ಟೆ ಕೊಡೋಲ್ಲ, ಜಾತ್ರೆಗೆ ಸ್ವಲ್ಪ ಕೊಡ್ತಾ ಇರೋದು ಅಷ್ಟೇ ಸರ್. ಇವು ಕೊಡ್ತಾ ಇರೋ ತಿಂಡಿ. ಇದು ಬಿಟ್ಟು ಹೇಳ್ತಾರೆ ಸಾಮಾನ್ಯವಾಗಿ ತುಪ್ಪ ಕೊಡ್ತಾಯಿದ್ದೀವಿ, ಬೆಣ್ಣೆ ಕೊಡ್ತಾಯಿದ್ದೀವಿ, ಅದನ್ನೆಲ್ಲ ಕೊಟ್ಟು ಸಾಕೋಕ್ಕೂ ಆಗೋಲ್ಲ ಸರ್. ದಯವಿಟ್ಟು ತುಪ್ಪನೂ ಕೊಡೋಲ್ಲ, ಬೆಣ್ಣೆನೂ ಕೊಡೋಲ್ಲ ಸರ್. ಅದನ್ನೆಲ್ಲ ಕೊಟ್ಬಿಟ್ಟು ನಾವು ಸಾಮಾನ್ಯ ರೈತರು ಯಾವ ತುಪ್ಪನೂ ಕೊಟ್ಬಿಟ್ಟು ಸಾಕೋಕ್ಕಾಗಲ್ಲ. ಇವತ್ತಿರೋ ಮಕ್ಕಳಿಗೆ ತುಪ್ಪ ತಂದು ಕೊಡೋಕ್ಕಾಯ್ತಾಯಿಲ್ಲ ಪರಿಸ್ಥಿತಿ ಆಗಿದೆ ರೈತಂದು. ಇನ್ನು ದನಗಳಿಗೆ ಇಲ್ಲಿಂದ ಕೊಡೋಣ, ಹಿಂಗಾಗದೆ. ಇಷ್ಟು ನಾವು ಕೊಡ್ತಾ ಇರೋದು. ಕೆಲವ್ರು ಹೇಳ್ತಾರೆ ನಾವು ತುಪ್ಪ ಕೊಡ್ತಾಯಿದ್ದೀವಿ, ಮೊಸರು ಕೊಡ್ತೀವಿ ಅಂತ. ಸಾಮಾನ್ಯವಾಗಿ ಅದೆಲ್ಲ ನಾವು ಇಲ್ಲ.
ಹಾಲು ಮಾತ್ರ ಒಂದೊಂದು ಲೀಟ್ರ್ ಹಾಲು ಕೊಡ್ತಾಯಿದ್ದೀವಿ. ಅದು ಎಷ್ಟು ಒಂದು ತಿಂಗಳು, ಈ ಜಾತ್ರೆಗೆ ಒಂದು ತಿಂಗಳು ಅಷ್ಟೇ. ಆಮೇಲೆ ಹಾಲನ್ನು ಕೊಡೋಕ್ಕಾಗಲ್ಲ ಸರ್. ಇವತ್ತಿನ ರೇಟಲ್ಲಿ ಇವತ್ತಿನ ಇರೋ ಪರಿಸ್ಥಿತಿಯಲ್ಲಿ ಹಾಲು ಮೊಟ್ಟೆನೂ ಕೊಡೋಕ್ಕಾಗಲ್ಲ. ಏನೋ ಒಂದು ತಿಂಗಳು ಜಾತ್ರೆಗೆ ಹೋಯ್ತವೆ ನಮ್ಮ ಎತ್ತುಗಳು, ಸ್ವಲ್ಪ ನೋಡೋರು ಕಣ್ಣಿಗೆ ಚೆನ್ನಾಗಿ ಕಾಣಲಿ, ಸೋಕಿಯಾಗಿ ಕಾಣಲಿ ಅನ್ನೋ ಕಿಚಿಗೆ ಹಾಲು ಕೊಟ್ಟರೆ ಬಣ್ಣ ಬರುತ್ತೆ, ಎತ್ತು ಶೈನಿಂಗ್ ಬರುತ್ತೆ. ಅದರಿಂದ ಹಾಲು ಮೊಟ್ಟೆ ಕೊಡ್ತೀವಿ. ಮೊಟ್ಟೆ ಜೀರ್ಣ ಆಗುತ್ತೆ. ಮೊಟ್ಟೆ ಬಿದ್ದರೆ ಈಗ ತಿಂಡಿ ಗಿಂಡಿ ಎಲ್ಲ ಕೊಟ್ಟಿರ್ತೀವಲ್ಲ, ಮಂದ ಆಗಿರುತ್ತೆ. ಮೊಟ್ಟೆ ಬಿದ್ದರೆ ಜೀರ್ಣ ಆಗುತ್ತೆ ಚೆನ್ನಾಗಿ. ಮತ್ತೆ ಇದು ಬಣ್ಣ ಸರ್, ಈ ರೂಪಾಯಿ ಬಣ್ಣ ಅಂತ ಹೇಳ್ತಾರಲ್ಲ, ಅದು ಯಾವ ಥರ? ರೂಪಾಯಿ ಬಣ್ಣ ಅಂತಂದರೆ ನೋಡಿ, ಈ ಎತ್ತು ರೂಪಾಯಿ ಬಣ್ಣ. ಇದು ಈ ಸೋಗೆ ಇದೆಯಲ್ಲ, ಇದು ರೂಪಾಯಿ ಬಣ್ಣ. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಪೂರ್ತಿ ಇದು ರೂಪಾಯಿ ಬಣ್ಣ. ಇದೇ ರೂಪಾಯಿ ಬಣ್ಣ. ಈಗೇನು ಕಾಣ್ತಾ ಇದೆ ಇದು, ಇದೇ ರೂಪಾಯಿ ಬಣ್ಣ. ಇದು ನೋಡಿ, ಇಲ್ಲಿ ಎಲ್ಲೋ ಒಂದೊಂದು ಕಪ್ಪು ಕೂದಲು, ಫುಲ್ ವೈಟ್ ಕಾಣ್ತಾ ಇಲ್ಲ ನಿಮ್ಮ ಕಣ್ಣಿಗೆ. ಇದು ಸ್ವಲ್ಪ ಬೂದು ಬಣ್ಣ ಕಾಣುತ್ತೆ. ನೀವು ಹೆಂಗೆ ಮಾಡಿ, ಇದು ಆ್ಯಕ್ಚುಲಿ ಹಿಂದೆ ಇದ್ದಿದ್ದು ಬೆಲೆ ಹಿಂದೆ ಜಾಸ್ತಿ ಇದ್ದಿದ್ದು ಇದಕ್ಕೇನೆ, ಹೌದು, ರೂಪಾಯಿ ಬಣ್ಣಕ್ಕೇನೆ. ಈಗ ಸ್ವಲ್ಪ ಎಲ್ಲ ತಳುಕು ಬೆಳಕ್ನವರೆಲ್ಲ ಬಂದಮೇಲೆ ವೈಟ್ ತಿರ್ಕೊಬಿಟ್ರೆ ಬೆಳಕು ಕೇಳ್ತಾರೆ. ಹಿಂದೆ ಯಾರು ಬೆಳಕು ಕೇಳ್ತಾರಲ್ಲ, ರೂಪಾಯಿ ಬಣ್ಣನೇ ಕೇಳ್ತಿದ್ದು. ರೂಪಾಯಿ ಬಣ್ಣಕ್ಕೇ ವ್ಯಾಲ್ಯೂ ಇದ್ದಿದ್ದು. ಬೆಳಪಿದ್ರೆ ಬೆಳಿಮೊರೆ ಅಂತ ಕರಿತೀವಿ ಅದನ್ನು. ತೀರಾ ಬೆಳಪಿದ್ರೆ, ದನ ಫುಲ್ ಬೆಳಪಿದ್ರೆ ಬೆಳಿಮೊರೆ ಅಂತ ಕರಿತೀವಿ. ಹೇಗಿತ್ತು ನಮ್ಮ ಇವತ್ತಿನ ಹಳ್ಳಿ ಕಾರ್ ವಿಡಿಯೋ? ಎಲ್ರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ತರ ವಿಶೇಷವಾದಂಥ ವಿಡಿಯೋಗಳನ್ನ ಮುಂದೆ ತರ್ತಾ ಇರ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.